ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಂದರ್ಶನದ ನಮ್ಮ ವಿಷಯವೇನೆಂದರೆ ಡಿಸ್ಲಿಪಿಡೆಮಿಯಾ ಮತ್ತು ಕೊಲೆಸ್ಟ್ರಾಲ್ನಿಂದ ಸಂಬಂಧಿತ ಆಗುವಂತ ಸಮಸ್ಯೆಗಳ ಬಗ್ಗೆ. ನಾವೊಂದು ಗದಗಿನ ವಕೀಲ ಚಾಳದಲ್ಲಿರುವ ಚಿಂತಾಮಣಿ ಹಾರ್ಟ್ ಕೇರ್ ಸೆಂಟರ್ ಹೊಂದಿದ್ದೇವೆ. ಇಂದು ಡಾಕ್ಟರ್ ಸಂಜೀವ್ ಚಿತ್ತಾಮಣಿಯವರು ನಮಗೆ ಈ ಡಿಸ್ಲಿಪಿಡಿಯಮಾ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಡಾಕ್ಟರ್ ಸಂಜೀವ್ ಚಿಂತಾಮಣಿಯವರು ಗದಗಿನಲ್ಲಿ ಫಸ್ಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಈಗ ಇವರು ಇಲ್ಲಿ 10 ವರ್ಷಗಳಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ ಮತ್ತು 4500ಗಿಂತ ಹೆಚ್ಚು ಎಂಜಿಯೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ. ಗದಗಿನ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ, ಅದು ಚಿಂತಾಮಣಿ ಹಾರ್ಟ್ ಕೇರ್ ಸೆಂಟರ್ ನಲ್ಲಿ ಮತ್ತು CSI ಬಾಸೆಲ್ ಮಿಷನ್ ಹಾಸ್ಪಿಟಲ್ ನಲ್ಲಿ ಮತ್ತು ಚಿರಾಯು ಹಾಸ್ಪಿಟಲ್ ನಲ್ಲಿ ಮತ್ತು KH ಹಾಸ್ಪಿಟಲ್ ಈ ಆಸ್ಪತ್ರೆಯಲ್ಲಿಯೂ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಈಗ ಡಾಕ್ಟರ್ ಅನ್ನು ಕೇಳೋಣ, ಈಗಿನ ಯುವಕರಲ್ಲಿ ಜಾಸ್ತಿ ಯಾಕೆ ಈ ಸೈಲೆಂಟ್ ಕಿಲ್ಲರ್ ಅಂದ್ರೆ ಈ ಕೊಲೆಸ್ಟ್ರಾಲ್ ಸಮಸ್ಯೆ ಬರ್ತಾ ಇದೆ? ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ದಿವಸ ನೀವು ಇತ್ತೀಚಿನ ದಿವಸ ಒಳಗೆ ಎಲ್ಲರೂ ಕೇಳಿರ್ಬೇಕು, ಎಷ್ಟೋ ಫಿಲ್ಮ್ ಸ್ಟಾರ್ಸ್ ಆಗಲಿ, ಸೀರಿಯಲ್ ಒಳಗೆ ಆ್ಯಕ್ಟ್ ಮಾಡೋರಾಗಲಿ, ಎಲ್ಲ ಸಣ್ಣ ಏಜ್ ಒಳಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಿರ್ತಾರ. ಎಷ್ಟೋ ಜನ ಜಿಮ್ ಎಲ್ಲ ಮಾಡಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ತಾರ. ನಮ್ಗೆ ಒಂದಿಷ್ಟು ಥಿಂಗ್ಸ್ ಏನು ಇಂಪಾರ್ಟೆಂಟ್ ಇಂಡಿಯನ್ಸಿಗೆ, ಎಸ್ಪೆಷಲಿ ನಮ್ಮ ಭಾಗ ಒಳಗಿರೋ ಜನರಿಗೆ ಗೊತ್ತಿರಬೇಕು ಅಂದ್ರೆ, ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಒಳಗೆ ಇದೇನು ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ರಕ್ತನಾಳ ಒಳಗೆ ಅಥೆರೋಸ್ಕ್ಲೆರೋಸಿಸ್ ಅಂತೇಳಿ ಸ್ಟಾರ್ಟ್ ಆಗ್ತಾವೆ. ಬೇರೆ ದೇಶ ಒಳಗೆ ಒಂದು 40-50 ವರ್ಷದವ್ರಿಗೆ ಸ್ಟಾರ್ಟ್ ಆಗೋದು ನಮಗೆ ಸೆಕೆಂಡ್ ಥರ್ಡ್ ಡಿಕೇಡ್ 20-30 ಇಯರ್ಸ್ ಒಳಗೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಚೈಲ್ಡ್ಹುಡ್ ಒಳಗೆ ಅಥೆರೋಸ್ಕ್ಲೆರೋಸಿಸ್ ಅನ್ನೋದು ಸ್ಟಾರ್ಟ್ ಆಗಿಬಿಡ್ತಾವೆ. ಸ್ಟಾರ್ಟ್ ಆಗಿ ಅದು ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್ಸ್ಲಿಂದ ಇನ್ನೂ ಜಾಸ್ತಿ ಆಗೋತ ಹೋಗ್ತಾವೆ. ಎಸ್ಪೆಷಲಿ ನಮ್ಮ ಅಬ್ನಾರ್ಮಲ್ ಡೈಟು, ಲೈಫ್ ಸ್ಟೈಲು, ಹೈ ಸ್ಟ್ರೆಸ್ಸು, ಸೆಡೆಂಟರಿ ಲೈಫ್ ಸ್ಟೈಲು, ಆಮ್ಯಾಗೆ ಲ್ಯಾಕ್ ಆಫ್ ಎಕ್ಸಸೈಸು, ಇವೆಲ್ಲ ಬಿಹೇವಿಯರಲ್ ಪ್ಯಾಟರ್ನ್ಸ್ ಕೂಡಿ ಇದು ಇನ್ನೂ ಫಾಸ್ಟ್ ಡೆವಲಪ್ ಆಗಿ ಇನ್ನೂ ಅರ್ಲಿ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾವೆ. ಆಮೇಲೆ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ನಮ್ಗೆ ಇವತ್ತು ಗೊತ್ತಿರಬೇಕು, ಮೋರ್ ದೆನ್ 30% ಆಫ್ ಹಾರ್ಟ್ ಅಟ್ಯಾಕ್ಸ್ 30 ಇಯರ್ಸ್ಗಿಂತ ಒಳಗಿನವ್ರಿಗೆ ಆಗ್ಲಿಕ್ಕತ್ತಾವ. ಎಲ್ಲರೂ ಏನ್ ತಿಳ್ಕೊತಾರ, ಸಣ್ಣ ಏಜ್ ಒಳಗೆ ಆಗ್ಲಿಕ್ಕತ್ತಾವು. ಬಟ್ ಇದು ಮೇನ್ ರೀಸನ್, ಇದಕ್ಕೆ ಒನ್ ರೀಸನ್ ನಾನು ಎತ್ತಿ ಹಿಡಿಬೇಕು, ಎದಕ್ಕೆ ಸಣ್ಣ ಏಜ್ ಒಳಗೆ ಆಗ್ಲಿಕ್ಕತ್ತಾವ ಅಂತಂದ್ರೆ, ಲ್ಯಾಕ್ ಆಫ್ ಇಗ್ನೋರೆನ್ಸ್ ಆ್ಯಂಡ್ ಅನ್ಅವೇರ್ನೆಸ್. ನಮ್ಗೆ ಕೊಲೆಸ್ಟ್ರಾಲ್ ಇರುವುದ ಗೊತ್ತಿರಂಗಿಲ್ಲ, ಶುಗರ್ ಇರುವುದ ಗೊತ್ತಿರಂಗಿಲ್ಲ, BP ಇರುವುದ ಗೊತ್ತಿರಂಗಿಲ್ಲ. ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ, ನಾ ಹೆಲ್ದಿ ಇದ್ದೀನಿ, ನನಗೇನು ಸಿಂಪ್ಟಮ್ಸ್ ಇಲ್ಲ, ನನಗೇನು ತ್ರಾಸ ಆಗ್ಲಿಕ್ಕತ್ತಿಲ್ಲ ಅಂದ್ರೆ ನಾ ಟೋಟಲಿ ಹೆಲ್ದಿ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಎಷ್ಟೋ ಜನ ಎಕ್ಸಸೈಸ್ ಮಾಡ್ತಿರ್ತಾರೆ, ಜಿಮ್ಮಿಗೆ ಹೋಗ್ತಿರ್ತಾರೆ, ನಾ ಫಿಟ್ ಕಾಣ್ಲಿಕ್ಕತ್ತೀನಿ ಅಂದ್ಮೇಲೆ ನಾ ಮುಗಿತು, ನಾನು ಟೋಟಲಿ ಹೆಲ್ದಿ ಇದ್ದೀನಿ ಅಂತ ತಿಳ್ಕೊತಾರೆ. ಅದು ಒಂದು ದೊಡ್ಡ ತಪ್ಪು. ಈಗ ರೀಸೆಂಟ್ಲಿ ಒಂದು ICMR ಸ್ಟಡಿ ಮಾಡ್ಯಾರ. ಅದ್ರೊಳಗೆ ಮೋರ್ ದೆನ್ 70-80% ಆಫ್ ಇಂಡಿಯನ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲಾರ್ದ ನೀವು ಒಂದು 10 ಜನರಿಗೆ ಮೋರ್ ದೆನ್ 30 ಇಯರ್ಸ್ದವ್ರಿಗೆ ಯಾರಿಗಾರ ಹಿಡ್ಕೊಂಡು ಚೆಕ್ ಮಾಡ್ರಿ, 80% ಮಂದಿಗೆ ಕೊಲೆಸ್ಟ್ರಾಲ್ ಹೈ ಇರ್ತಾವ. ಹಂಗ ಎಷ್ಟೋ ಜನರಿಗೆ ನಮ್ಮ ಕಡೆ ಬಂದಾಗ ರ್ಯಾಂಡಮ್ಲಿ ನಾವು ಚೆಕ್ ಮಾಡಿದಾಗ ಅನ್ಕಂಟ್ರೋಲ್ಡ್ ಶುಗರ್ಸ್ ಇರ್ತಾವ, ಅನ್ಕಂಟ್ರೋಲ್ಡ್ BP ಇರ್ತಾವ. ಸೊ ಇದು ಯಾರಿಗೂ ಗೊತ್ತಿಲ್ಲ ಇದು ಇರೋದು. ಏನು ಅವ್ರೇನ್ ತಗೊಂಡಿರ್ತಾರ, ಯಾವತ್ತು ಪ್ರಾಬ್ಲಮ್ ಆಗ್ತಾವ, ನಮ್ಗೆಲ್ಲ ಆರಾಮಿದ್ದವ್ರು ಸಡನ್ ಆಗಿ ಆಗ್ಬಿಡ್ತು, ಏನೋ ಒಂದು ಬ್ಲೇಮ್ ನಾ ಆರಾಮಿದ್ದವ್ಗೆ ಯಾಕೆ ಹಿಂಗಾತು ಅಂತ ಹೇಳಿ. ಬಟ್ ಎಲ್ಲ ಹಿಡನ್ ಪ್ರಾಬ್ಲಮ್ಸ್ 30 ಇಯರ್ಸ್ ಒಳಗೆ ಸ್ಟಾರ್ಟ್ ಆಗಿಬಿಟ್ಟಿರ್ತಾವ ಇಂಡಿಯನ್ಸಿಗೆ. ಅದು ಇವತ್ತಿನ ನಮ್ಮ ಜನರಿಗೆ ಭಾರಿ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರ್ಬೇಕು. ಪ್ರತಿಯೊಬ್ಬರು 30 ಇಯರ್ಸ್ ಯಾರು ದಾಟ್ತಾರ, ಪ್ರತಿಯೊಬ್ಬರು ಕೊಲೆಸ್ಟ್ರಾಲ್, ಶುಗರ್, BP ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾರಿಗೆ ಇವು ಎಲ್ಲ ಡಿಟೆಕ್ಟ್ ಆಗ್ತಾವೋ ಅವರು ಬಿಹೇವಿಯರಲ್ ಚೇಂಜಸ್ಸು, ಲೈಫ್ ಸ್ಟೈಲ್ ಚೇಂಜಸ್ಸು, ಡೈಟು, ಸ್ಟ್ರೆಸ್ ಇವನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಮುಂಚೆಯಿಂದನ ಇವ್ರಿಗೆ ಯಾರಿಗೆ ಹೈ ಇರ್ತಾವ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವೇನೀಗ ಅನಾಹುತ ಕಾಣ್ಲಿಕ್ಕತ್ತೀವಿ, ಯಂಗ್ ಏಜ್ ಒಳಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಲ್ಲರಿಗೂ ಗೊತ್ತಿರಬೇಕು. ಎಲ್ಲರೂ ಜಸ್ಟ್ ನೋಡ್ಲಿಕ್ಕೆ ಫಿಟ್ ಇದ್ರೆ ಆರಾಮಂತಲ್ಲ. ಪ್ರತಿಯೊಬ್ಬರು 30 ಇಯರ್ಸ್ ದಾಟಿದವರು ಇಂಡಿಯಾ ಒಳಗೆ ರಿಸ್ಕ್ ಇದ್ದಂಗೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೋದು, ಹೈ ಕೊಲೆಸ್ಟ್ರಾಲ್ ಇರೋದು. ಸೊ ಪ್ರತಿಯೊಬ್ಬರು ಚೆಕ್ ಮಾಡಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ನಮಗದು ಹೆಂಗ್ ಗೊತ್ತಾಗ್ತದೆ? ಈಗ ನಾವು ಆ ಹುಡುಗರು ಆರಾಮ ಆಡಿರ್ತಾರೆ, ಕಾಲೇಜ್ ಕೂತಿರ್ತಾರೆ, ತಮ್ಮ ದಿನನಿತ್ಯ ಎಲ್ಲ ಕರೆಕ್ಟ್ ಆಗಿರ್ತಾವ, ಅವ್ರಿಗೆ ಸಮಸ್ಯೆ ಅದ ಅನ್ನೋದು ಆರಂಭಿಕ ಪತ್ತೆ ಹೆಂಗ್ ಮಾಡ್ಬೋದು? ಅದ ಹೇಳಿದೆ ನಾನು, ಆರಂಭಿಕವಾಗಿ ಅವ್ರಿಗೆ ಸಿಂಪ್ಟಮ್ಸ್ ಬರೋ ಮಟ್ಟ ವೇಟ್ ಮಾಡಬಾರ್ದು ಅವರು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು. ಪ್ರತಿಯೊಬ್ರು 30 ವರ್ಷ ದಾಟಿದವರು ಪ್ರತಿಯೊಬ್ರು ಪ್ರತಿ ವರ್ಷ ಚೆಕ್ ಮಾಡಬೇಕು. ಅಟ್ಲೀಸ್ಟ್ 6 ಮಂತ್ಸಿಗೆ ಒಮ್ಮೆ ಕೊಲೆಸ್ಟ್ರಾಲ್, ಶುಗರ್ ಚೆಕ್ ಮಾಡಬೇಕು. ವರ್ಷಕ್ಕೊಮ್ಮೆ TMT ಅಂತ ಇರ್ತಾವೆ, ಇವ್ನು ಚೆಕ್ ಮಾಡಿ. ಅಂದ್ರೆ ಮುಂದೆ ಏನಾರ ಪ್ರಾಬ್ಲಮ್ ಆಗುವಂಗಿದ್ರೆ ಇಂಥವು ಮುಂಚೆನೆ ಗೊತ್ತಾಗ್ತಾವ ನಮ್ಗೆ. ಸೊ ನಿಮಗೆ ಸಿಂಪ್ಟಮ್ಸ್ ಬರೋ ಮಟ್ಟ ವೇಟ್ ಮಾಡಬಾರ್ದು, ಅದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವತ್ತು ಯಾರಿಗೂ ಗೊತ್ತಿರ್ಲಾರ್ದದ್ದು, ಎಲ್ಲರೂ ತ್ರಾಸ ಆದಾಗ ಹಾಸ್ಪಿಟಲ್ಗೆ ಏನು ಬರ್ತಾರಲ್ಲ, ಅವತ್ತ ಆಲ್ರೆಡಿ ಅದು ಕಾಂಪ್ಲಿಕೇಶನ್ ಆಗಿ ಭಾಳ ಮಿತಿ ಮೀರಿ ಹೋಗ್ಬಿಟ್ಟಿರ್ತಾವ. ಇದು ಮುಂಚೆನ ಏನೂ ಪ್ರಾಬ್ಲಮ್ ಇಲ್ಲಾರ್ದವಾಗ ಚೆಕ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನಮ್ಗೆ ಇನ್ನೊಂದು ಡೌಟ್ ಏನಂದ್ರೆ, ಜಿಮ್ಮಿಗೆ ಹೋಗ್ತಿರ್ತಾರ, ಮಸ್ತ್ ಫಿಟ್ ಅಂಡ್ ಫೈನ್ ಇರ್ತಾರ, ಒಳ್ಳೆ ಮಸಲ್ಸ್ ಬೆಳೆಸಿರ್ತಾರ, ಬಟ್ ಅಂಥವ್ರಿಗೆ
ಅದು ಹೆಂಗ್ ಗೊತ್ತಾಗ್ತದೆ ನಮ್ಗೆ ಹಾರ್ಟ್ ಅಟ್ಯಾಕ್ ಅಥವಾ ಏನ್ ಚಿಕಿತ್ಸೆ ಮಾಡಿಸ್ಕೋಬಹುದು, ಎಲ್ಲಿ ಹೋಗ್ಬೇಕು ಅವ್ರು actually? ಹೌದು, ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಕೇಳಿದ್ದು. ಬಹಳಷ್ಟು ನೀವು ಎಲ್ಲಾ ಕಡೆ ಟಿವಿ ಒಳಗ ಆಮ್ಯಾಗ ಎಲ್ಲಾ ಕಡೆ ನೋಡಿರ್ತೀರಿ, ಜಿಮ್ಮಿಗೆ ಹೋಗೋರು ಅಂದ ಕೂಡ ಭಾರಿ ಫಿಟ್ ಅಂತ ತಿಳ್ಕೊತಾರ. ಆಕ್ಚುಲಿ ಮೋಸ್ಟ್ ರಿಸ್ಕ್ ಇರುದು ಅವ್ರಿಗೆ. ಯಾಕಂದ್ರ ಅವ್ರಿಗೆ ನಾ ಹೇಳಿದಂಗೆ ಕೊಲೆಸ್ಟ್ರಾಲ್ ಅದನೋ ಇಲ್ಲೋ, BP ಅದನೋ ಇಲ್ಲೋ, ಶುಗರ್ ಅದನೋ ಇಲ್ಲೋ ಚೆಕ್ ಮಾಡಿರಂಗಿಲ್ಲ. ಆಲ್ರೆಡಿ ಏನ್ರ ಪ್ರಾಬ್ಲಮ್ ಇರೋರು ಜಿಮ್ ಮಾಡಿ ಇನ್ನೊಂದಿಷ್ಟು ಹಾರ್ಟಿಗೆ ಸ್ಟ್ರೆಸ್ ಕೊಟ್ರು ಅಂತಂದ್ರೆ ಅದು ಮುಂಚೆನ ಪ್ರಾಬ್ಲಮ್ ಇರೋದು ಇನ್ನೊಂದಿಷ್ಟು ಎಕ್ಸ್ಟ್ರಾ ಬರ್ಡನ್ ಬಂದು ಅಂಥವ್ರಿಗೆ ಸಡನ್ ಆಗಿ ಪ್ರಾಬ್ಲಮ್ ಆಗ್ತಿರ್ತಾವ. ಒಂದಿಷ್ಟು ಭಾಳ ಮಿಸ್ಟೇಕ್ಸ್ ಮಾಡ್ತಾರೆ, ಎಸ್ಪೆಷಲಿ ಜಿಮ್ಮಿಗೆ ಹೋಗೋರು. ಫಸ್ಟಿಗೆ ಎಂಥವ್ರು ಜಿಮ್ಗೆ ಹೋಗ್ಬೇಕು ಗೊತ್ತಿರಂಗಿಲ್ಲ, ಪ್ರೀ ಚೆಕಪ್ ಮಾಡಿರಂಗಿಲ್ಲ, ಹೋದ್ಮೇಲೆ ಹೆಂಗೆ ಗೈಡೆಡ್ ಆಗಿ ಸ್ಲೋಲಿ ವೇಟ್ಸ್ ಜಾಸ್ತಿ ಮಾಡಬೇಕು ಗೊತ್ತಿರಂಗಿಲ್ಲ. ಸೊ ಈಗ ಆಮೇಲೆ ಲೈಫ್ ಸ್ಟೈಲ್ ಕರೆಕ್ಟ್ ಇರ್ಲಾರ್ದ ಜಿಮ್ ಮಾಡೋದು ಅದು ಒಂದು ಮೇಜರ್ ಮಿಸ್ಟೇಕ್. ಈಗ ಸಪೋಸ್ ಸ್ಮೋಕ್ ಮಾಡ್ತಿರ್ತಾರ, ಸಿಕ್ಕಾಪಟ್ಟೆ ಆಲ್ಕೋಹಾಲ್ ಕುಡಿತಿರ್ತಾರ, ಇಂಥವ್ರು ಹೋಗಿ ಜಿಮ್ ಮಾಡ್ಲಿಕ್ಕತ್ರ ಇನ್ನೊಂದಿಷ್ಟು ಎಕ್ಸ್ಟ್ರಾ ಬರ್ಡನ್ ಬಿದ್ದು ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಇನ್ನೂ ಫಾಸ್ಟ್ ಆಗ್ತಾವ. ಅವ್ರು ನೋಡ್ಲಿಕ್ಕೆ ಮಸಲ್ಸ್ ಕಾಣ್ತಿರ್ತಾವ, ಫಿಟ್ ಇರ್ತಾವ, ಆಕ್ಟಿವ್ ಇರ್ತಾರ ಅಷ್ಟೇ. ಬಟ್ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರೋದು ಗೊತ್ತಿರಂಗಿಲ್ಲ, ಲೈಫ್ ಸ್ಟೈಲ್ ಕರೆಕ್ಟ್ ಇರಂಗಿಲ್ಲ, ಹೈ ಸ್ಟ್ರೆಸ್ ಇರ್ತಾವ, ಆಮೇಲೆ ಕರೆಕ್ಟಾಗಿ ಸ್ಲೀಪ್ ಆಗ್ತಿರಂಗಿಲ್ಲ, ನೀವು ಕರೆಕ್ಟಾಗಿ ನಿದ್ದೆ ಮಾಡ್ತಿರಂಗಿಲ್ಲ. ಇಂಥವೆಲ್ಲ ಮಾಡ್ಲಾರ್ದವಾಗ ಆಲ್ರೆಡಿ ಇಂಥವ್ರ ರಿಸ್ಕ್ ಒಳಗಿರ್ತಾರ. ಇಂಥವ್ರಿಗೆ ಹೋಗಿ ಡೈಲಿ ಜಿಮ್ ಮಾಡ್ಲಿಕ್ಕೆ ಕೂಡ ಇನ್ನೊಂದಿಷ್ಟು ಜಾಸ್ತಿ ಹಾರ್ಟಿಗೆ ಬರ್ಡನ್ ಬಿದ್ದು ಸಡನ್ಲಿ ಪ್ರಾಬ್ಲಮ್ ಆಗ್ತಿರ್ತಾವ. ಸೊ ನಮಗ್ ಕಾಣೋದು ಎಲ್ಲರಿಗೂ ತೋರಿಸೋದು ಏನು ಅಂದ್ರೆ ಜಸ್ಟ್ ಜಿಮ್ಮಿಗೆ ಹೋಗ್ತಾರ, ಫಿಟ್ ಇದ್ದಾರ, ಇವ್ರಿಗೆ ಎಲ್ಲ ಮಾಡಿದ್ರು ಇಂಥವ್ರಿಗೆ ಮತ್ತೆ ನಾರ್ಮಲ್ ಮಂದಿಗೆ ಏನಾಗ್ಬೋದು ಅಂತೇಳಿ ನಮ್ಗೆ ಹೈಲೈಟ್ ಮಾಡ್ತಾರೆ ಮೀಡಿಯಾದವ್ರಿಗೆ. ಯಾರಿಗೂ ಅವ್ರು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರೋದು ಚೆಕಪ್ ಮಾಡಿರಂಗಿಲ್ಲ, ನಾ ಇಂಥ ಜಿಮ್ಮಿಗೆ ಹೋಗ್ಬೇಕೋ ಇಲ್ಲ ಅಂತೇಳಿ ಫಸ್ಟಿಗೆ ಬಂದು ಚೆಕ್ ಮಾಡಿರಂಗಿಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗದ, ಅವ್ರ ಸ್ಟ್ರೆಸ್ ಹೆಂಗದ, ಅವ್ರ ನಿದ್ದೆ ಪ್ಯಾಟರ್ನ್ ಹೆಂಗದ, ಡೈಟ್ ಹೆಂಗದ ಯಾರಿಗೂ ಗೊತ್ತಿರಂಗಿಲ್ಲ. ಜಸ್ಟ್ ಜಿಮ್ಮಿಗೆ ಹೋಗ್ತಿರ್ತಾರ, ವೇಟ್ಸ್ ಎತ್ತಿರ್ತಾರ, ಮಸಲ್ಸ್ ಇರ್ತಾವ, ಫಿಟ್ ಇದ್ದಾರ ಅಂತ ಕೊಂಡ್ಬಿಟ್ಟಿರ್ತಾರ. ಇದು ಜಿಮ್ಮದ್ದು ಮೇನ್ ಪ್ರಾಬ್ಲಮ್. ಇನ್ನೊಂದೇನಂದ್ರ ಜಿಮ್ಮಿಗೆ ಹೋಗೋರು ಸಪ್ಲಿಮೆಂಟ್ಸ್ ಕೆಲವೊಂದಿಷ್ಟು ಓವರ್ ಆಗಿ ತಗೋತಿರ್ತಾರೆ. ಈಗ ಅವ್ರಿಗೆ ಮುಂಜಾನೆ ಅರ್ಲಿ ಮಾರ್ನಿಂಗ್ ಎತ್ತು ಕೂಡ ಹೋಗಿ ವೇಟ್ಸ್ ಎತ್ತಬೇಕು ಅಂತ ಹೇಳ್ಬೇಕಾರೆ ಅವ್ರಿಗೆ ಇನ್ನೂ ನಿದ್ದೆಗಳೊಳಗಿರೋದಕ್ಕೆ ಹೈ ಕೆಫೇನ್ ಡೋಸ್ ತಗೋತಾರೆ, ಕಾಫಿ ತಗೋತಾರ, ಹೈ ಕೆಫೇನ್ ಇರೋದು. ಕೆಫೇನ್ ಇದೆಲ್ಲ ಏನು ಮಾಡುತ್ತೆ, ಸಡನ್ಲಿ ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡ್ಬಿಡ್ತಾವೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡಿದ ಕೂಡ ಹಾರ್ಟಿಗೆ ಭಾಳ ಸ್ಟ್ರೆಸ್ ಬಿದ್ದುಬಿಡ್ತದೆ. ಆ ಸ್ಟ್ರೆಸ್ ಒಳಗೆ ಹೋಗೋರು ಮತ್ತೆ ವೇಟ್ ಎತ್ತಲಿಕ್ಕೆ ಕೂಡ ಎರಡು ಕಂಬೈನ್ ಆಗಿ ಇನ್ನೂ ಪ್ರಾಬ್ಲಮ್ಸ್ ಆಗ್ತಾವೆ. ಕೆಲವೊಂದಿಷ್ಟು ಸ್ಟೆರಾಯ್ಡ್ ಅಬ್ಯೂಸ್ ಮಾಡ್ತಿರ್ತಾರ, ಆಮ್ಯಾಗ ಹೈ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೋತಿರ್ತಾರ, ಅವು ಸರ್ಟಿಫೈಡ್ ಇರಂಗಿಲ್ಲ ಕೆಲವೊಂದು ಸರ್ತಿ. ಇವು ಎಲ್ಲ ಪ್ರಾಬ್ಲಮ್ಸ್ ಇರ್ತಾವೆ ಜಿಮ್ಗೆ ಹೋಗೋದು. ಸೊ ಇವು ಒಂದೊಂದು ಥಿಂಗ್ಸ್ ಅವ್ರು ಮುಂಚೆ ಫಸ್ಟ್ ಕನ್ಸಲ್ಟ್ ಮಾಡಿ ಎಲ್ಲ ಕರೆಕ್ಟ್ ಇದ್ದಾರೆ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಎಷ್ಟು ಎಕ್ಸಸೈಸ್ ಮಾಡಬೇಕು, ಎಂಥ ವೇಟ್ಸ್ ಎತ್ತಬೇಕು, ಯಾರು ಮಾಡಬಾರ್ದು, ಇದೆಲ್ಲನೂ ಕರೆಕ್ಟಾಗಿ ಫಸ್ಟ್ ಕನ್ಸಲ್ಟೇಷನ್ ಮಾಡಿ ಅವ್ರು ಸ್ಲೋಲಿ ಮಾಡ್ಕೋತ ಹೋದ್ರೆ ಏನೂ ಪ್ರಾಬ್ಲಮ್ ಇರಂಗಿಲ್ಲ. ಆಮ್ಯಾಗ ಯಾವತ್ತೂ ಜಿಮ್ ಮಾಡಿರಂಗಿಲ್ಲ ಲೈಫ್ ಒಳಗೆ, ಸಡನ್ ಆಗಿ ಏನೋ ಆಗಿ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗಿರ್ತಾರ, ಅವ್ರು ಆಕ್ಟಿವ್ ಇರಂಗಿಲ್ಲ. ಅಂಥವ್ರು ಯಾವತ್ತೂ ಜಿಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಡನ್ ಜಸ್ಟ್ ಫಾರ್ ಈಗ ಸಪೋಸ್ ಸಡನ್ ಆಗಿ ಒಂದು ಸೈಕ್ಲೋಥಾನ್ ವಾಕೆಥಾನ್ ಅಂತ ಹೋಗ್ಬಿಡ್ತಾರೆ, ಎಂದೂ ಓಡಿರಂಗಿಲ್ಲ, ಒಮ್ಮೆ ಒಂದು 1/2 ಕಿಲೋಮೀಟರ್ ರನ್, ಅವಾಗ ಹಾರ್ಟ್ ತಡೆಂಗೇನೆ ಇಲ್ಲ. ಒಂದಿಷ್ಟು ವಲ್ನರಬಲ್ ಪ್ಲಾಕ್ಸ್ ಅಂತ ಇರ್ತಾವ ಹಾರ್ಟದ ನರದೊಳಗೆ, ವೀಕ್ ಪಾಯಿಂಟ್ಸ್ ಇರ್ತಾವ. ಸಡನ್ ಆಗಿ ಯಾವತ್ತೂ ಬೀಳಾರ್ದಂಥ ಸ್ಟ್ರೆಸ್ ಅಂತ ನರಕ್ ಬಿತ್ತಂದ್ರೆ ಅದು ರಪ್ಚರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾವ. ಸೊ ಇವೆಲ್ಲ ಭಾಳ ಕೇರ್ಫುಲ್ ಇರಬೇಕು. ಸೊ ಸಡನ್ ಎಲ್ಲ ಗಾರ್ಡೆಡ್ ಆಕ್ಟಿವಿಟೀಸ್ ಇರಬೇಕು, ಸಡನ್ ಆಗಿ ಏನು ತಗೋಬಾರ್ದು. ಆಮೇಲೆ ಈ ಡಿಸ್ಲಿಪಿಡಿಮಿಯಾ ಅಂದ್ರೆ ಆಕ್ಚುಲಿ ಏನ್ ಎಲ್ಲಾರು ಗೂಗಲ್ ಮಾಡ್ತಾರೆ, ಏನೇನೋ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಾಗೂ ಏನೇನೋ ನೀವು ಹೃದಯ ಹಂಗಿರ್ಬೇಕು, ಹೃದಯ ಹಿಂಗಿರ್ಬೇಕು ಅಂತ, ಇವ್ರ ಬಗ್ಗೆ ನಿಮ್ದು ಅಭಿಪ್ರಾಯ ಏನು? ಸೊ ಡಿಸ್ಲಿಪಿಡಿಮಿಯಾ ಅಂತಂತಂದ್ರೆ ಸಾಮಾನ್ಯ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಹೈ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಜಾಸ್ತಿ ಇರೋದಕ್ಕೆ ಡಿಸ್ಲಿಪಿಡಿಮಿಯಾ ಅಂತಾರೆ. ಸೊ ನಾರ್ಮಲ್ ಹಂತ ಎಲ್ಲರಿಗೂ ಗೊತ್ತಿರಬೇಕು ಫಸ್ಟ್. ಅದನ್ನ ದಾಟ್ತು ಅಂತಂತಂದ್ರೆ ಅದಕ್ಕೆ ಡಿಸ್ಲಿಪಿಡಿಮಿಯಾ ಅಂತಾರೆ. ಈಗ ನಾವು ಇದನ್ನೇನು ಮಾತಾಡ್ತೀವಿ, ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲರಿಗೂ ಏನು ನಾವು ಮಾಡ್ಲಿಕ್ಕತ್ತೀವಿ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಿದ್ದನ್ನ ಅರ್ಲಿ ಏಜ್ ಒಳಗೆ ಕಂಡು ಹಿಡಿಬೇಕು ಅಂದ್ರೆ ಮೇಜರ್ ಪ್ರಾಬ್ಲಮ್ ಆಗಂಗಿಲ್ಲ ಅಂತೇಳಿ. ಈಗ ಹೆಂಗೆ ನಾವು ಫೈನಾನ್ಷಿಯಲ್ ಹೆಲ್ತಿಗೆ ಒಂದು ಸಿಬಿಲ್ ಸ್ಕೋರ್ ಅಂತ ಇರ್ತದಲ್ಲ, ಹಂಗ ಇದು ನಮ್ದು ಹಾರ್ಟ್ ಹೆಲ್ತಿಗೆ ಕೊಲೆಸ್ಟ್ರಾಲ್ ಅರ್ಲಿ ಡಿಟೆಕ್ಟ್ ಮಾಡ್ಲಿಕ್ಕೆ ಸಿಡಿಲ್ ಸ್ಕೋರ್ ಅಂತೇಳಿ ಒಂದು ಪಬ್ಲಿಕ್ ಅವೇರ್ನೆಸ್ಗೆ ಈಸಿ ಕ್ಯಾಚ್ ವರ್ಡ್ ಅಂತ ಮಾಡಿರ್ತೀವಿ. ಸಿಡಿಲ್ ಅಂದ್ರೆ ಕೊಲೆಸ್ಟ್ರಾಲ್ ಇನ್ವೆಸ್ಟಿಗೇಷನ್ ಆಫ್ ದಿಲ್ ಅಂತ, ಅಂದ್ರೆ ಈಸಿಲಿ ತಿಳ್ಕೊಳಿಕ್ಕೆ ಎಲ್ಲರಿಗೂ. ಸೊ ಕೊಲೆಸ್ಟ್ರಾಲ್ ನೀವು ಅರ್ಲಿ ಡಿಟೆಕ್ಟ್ ಮಾಡಿ, ಈಗ ಇದಕ್ಕೆ ಲಿಪಿಡ್ ಪ್ರೊಫೈಲ್ ಅಂತೀವಿ ಜನರಲಿ, ಎಲ್ಲ ಕೊಬ್ಬಿನ ಅಂಶ ಅಷ್ಟು ಕೂಡಿ ಅದ್ರೊಳಗೆ ಕೊಲೆಸ್ಟ್ರಾಲ್ ಒಂದು ಅಂಶ. ಎಲ್ಲರೂ ಕೊಲೆಸ್ಟ್ರಾಲ್ ಒಂದಿಷ್ಟು ಮಂದಿ ಏನ್ ಮಾಡ್ತಾರೆ, ಕೊಲೆಸ್ಟ್ರಾಲ್ ಚೆಕ್ ಮಾಡಿರೋದಕ್ಕೂ ಜಸ್ಟ್ ಕೊಲೆಸ್ಟ್ರಾಲ್ ಒಂದೇ ಚೆಕ್ ಮಾಡಿಬಿಟ್ಟಿರ್ತಾರೆ. ಅದಲ್ಲ, ಅದ್ರೊಳಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರ್ತಾವೆ, ಗುಡ್ ಕೊಲೆಸ್ಟ್ರಾಲ್ ಅಂತ ಇರ್ತಾವೆ. ಇದು ಎಲ್ಲ ಕೂಡಿ ಲಿಪಿಡ್ ಪ್ರೊಫೈಲ್ ಅಂತಾರ. ಇದು ಇವತ್ತಿನ ದಿವಸ ಒಳಗೆ ಇಷ್ಟೆಲ್ಲ ಹಾರ್ಟ್ ಪ್ರಾಬ್ಲಮ್ ಇಷ್ಟೆಲ್ಲ ಆಗೋದ್ರಲಿಂದ ಪ್ರತಿಯೊಬ್ಬರಿಗೂ ನಾರ್ಮಲ್ ವ್ಯಾಲ್ಯೂಸ್ ಸುದ ಗೊತ್ತಿರಬೇಕು. ಸೊ ಒಂದು ಟೋಟಲ್ ಕೊಲೆಸ್ಟ್ರಾಲ್ ಅಂತ ಇರ್ತದ, ಇದು 200 mg/dL ಒಳಗಿರ್ಬೇಕು. ಹಂಗ LDL ಅಂತ ಇರ್ತದೆ, ಇದು ಮೋಸ್ಟ್ ಡೇಂಜರಸ್, ಇದಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು. ಇದು ಮೊದ್ಲ ಲೆಸ್ ದೆನ್ 150 ಇರಬೇಕು ಅಂತ ಇರ್ತಿತ್ತು, ಈಗ ಲೆಸ್ ದೆನ್ 100 ಇರಬೇಕು. ಹಾರ್ಟ್ ಪ್ರಾಬ್ಲಮ್ ಅದಾವ ಲೆಸ್ ದೆನ್ 50 ಇರಬೇಕು. HDL ಅಂತಾರ, ಇದಕ್ಕೆ ಗುಡ್ ಕೊಲೆಸ್ಟ್ರಾಲ್ ಅಂತಾರ.
ಇದು ಮೋರ್ ದೆನ್ 40 ಇರಬೇಕು. ಹಂಗೆ ಟ್ರೈಗ್ಲಿಸರೈಡ್ ಅಂತಾರ, ಅದು ಲೆಸ್ ದೆನ್ 150. ಇವೆಲ್ಲ ನಾರ್ಮಲ್ ವ್ಯಾಲ್ಯೂಸ್. ಇದು ಪ್ರತಿಯೊಬ್ಬರಿಗೂ ಮುಂಚೆಯಿಂದ ಕಣ್ಣು ಹಿಡಿದು ಈ ವ್ಯಾಲ್ಯೂಸ್ ದಾಟಿತ್ತು ಅಂತಂದ್ರೆ ಅದಕ್ಕೆ ಏನೇನು ಮಾಡಬೇಕು, ಸ್ವಲ್ಪ ಹೈ ಇತ್ತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡ್ಕೋಬೇಕು, ಭಾಳ ಹೈ ಇತ್ತು ಅಂತಂದ್ರೆ ಯಾವಾಗ ನಾವು ಅರ್ಲಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕು, ಇದೆಲ್ಲ ಪ್ರತಿಯೊಬ್ಬರಿಗೂ ಭಾಳ ಅರ್ಲಿ ಯಂಗ್ ಏಜ್ ಒಳಗೆ ಗೊತ್ತಾಗಬೇಕು. ಅದಕ್ಕೆ ಇದೊಂದು ಪಬ್ಲಿಕ್ ಅವೇರ್ನೆಸ್. ನಾವು ಸಿಡಿಲ್ ಸ್ಕೋರ್, ನೋ ಯುವರ್ ಸಿಡಿಲ್ ಸ್ಕೋರ್ ಅಂದ್ರೆ ಕೊಲೆಸ್ಟ್ರಾಲ್ ಫಾರ್ ಯುವರ್ ದಿಲ್ ಅಂತ ಹಂಗೆ. ಅರ್ಲಿ ಡಿಟೆಕ್ಷನ್ ಆಗ್ತೈತಿ, ಪಬ್ಲಿಕ್ ಅವೇರ್ನೆಸ್ ಆಗ್ತಾವು. ಮೇಜರ್ ಪ್ರಾಬ್ಲಮ್ಸ್ ನಾವು ಮುಂಚೆನ ಟ್ರೀಟ್ ಮಾಡಿ ಹಿಂಗೆ ಸಡನ್ ಹಾರ್ಟ್ ಅಟ್ಯಾಕ್ ಆಗೋದು ಯಂಗ್ ಪೀಪಲ್ ಒಳಗೆ ಕಂಡು ಹಿಡಿಲಿಕ್ಕೆ ನಮ್ಗೆ ಈಸಿ ಆಗ್ತಾವ. ಅದ ಈ ನಾರ್ಮಲ್ ವ್ಯಾಲ್ಯೂಸ್ ಹೇಳಿದ್ನಲ್ಲ ಇವದೆಲ್ಲ. ಸೊ ಪ್ರತಿಯೊಬ್ಬರು ಎವ್ರಿ 6 months ಚೆಕ್ ಮಾಡಿದಾಗ ಈ ನಾರ್ಮಲ್ ವ್ಯಾಲ್ಯೂ ರೇಂಜ್ ಒಳಗೆ ಬರಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಈಗ ಇಂದಿನ ಭಾರತೀಯ ಯುವಕರು ಎಸ್ಪೆಷಲಿ ಅವರ ಜೀವನ ಶೈಲಿ ಒಳಗೆ ಏನ್ ಬದಲಾವಣೆ ಮಾಡ್ಕೋಬೇಕು, ಮತ್ತೆ ಅವರು ಯಾವಾಗ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು. ಆಕ್ಚುಲಿ ಅಂದ್ರೆ ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಇರ್ತದೆ. ಒಂದ್ ಸ್ವಲ್ಪ ಏನಾರ ಆದ್ಕೊಂಡು ನಮ್ಗೆ ಗ್ಯಾಸ್ಟ್ರಿಕ್ ಅದ ಅಂತ ಕೆಲವು ಮಂದಿ ಅನ್ಕೋತಾರ, ಕೆಲವು ಮಂದಿ ತೋರ್ಸ್ಲಿಕ್ಕೆ ಹೋಗೋದಿಲ್ಲ, ಇಗ್ನೋರ್ ಮಾಡ್ಬಿಡ್ತಾರೆ. ಅವ್ರಿಗೆಲ್ಲ ನಿಮ್ಮ ಅಭಿಪ್ರಾಯ? ಎಸ್. ಸೊ ಅದಕ್ಕೆ ಈಗಿನ ಜೀವನ ಶೈಲಿ ಒಳಗೆ ನಾ ಏನು ಹೇಳಿದ್ದೆಲ್ಲ, ಅನ್ಅವೇರ್ನೆಸ್ ಆಫ್ ಕೊಲೆಸ್ಟ್ರಾಲ್, ಶುಗರ್, BP ಇದು ಒಂದು ಥಿಂಗ್ ಆಯ್ತು. ಇವೆಲ್ಲ ನಾವು ಚೆಕಪ್ ಮಾಡಿದ್ರೆ ಗೊತ್ತಾಗ್ಬಿಡ್ತಾವ ಇವು ಕರೆಕ್ಟ್ ಅವನೋ ಇಲ್ಲೋ, ಅಥವಾ ಏನ್ರ ಅಬ್ನಾರ್ಮಲ್ ಇದ್ರೆ ನಾವು ಸರಿ ಮಾಡಬೇಕೋ ಇಲ್ಲೋ ಅಂತೇಳಿ ಫಸ್ಟ್ ಚೆಕ್ ಮಾಡ್ಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಇದು ಎಲ್ಲದಕ್ಕಿಂತನೂ ನೀವು ಇವು ಚೆಕ್ ಮಾಡಲಿಲ್ಲ ಅಂದ್ರೂ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಅದು ಇಲ್ಲಾರ್ದ ನೀವು ಏನು ಚೆಕ್ ಮಾಡಿದ್ರು ಉಪಯೋಗ ಇಲ್ಲ. ಪ್ರತಿಯೊಬ್ಬರಿಗೂ ಅದಕ್ಕೆ ಇವತ್ತಿನ ದಿವಸ ಒಳಗೆ ಎಲ್ಲರಿಗೂ ಅದಕ್ಕೆ 80% ಮಂದಿ ಕೊಲೆಸ್ಟ್ರಾಲ್ ಹೈ ಬರ್ಲಿಕ್ಕತ್ತಾವ ಅಂದ್ರೆ ಬಿಕಾಸ್ ಆಫ್ ದೇರ್ ಡೈಟರಿ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಚೇಂಜಸ್. ಈಗ ನೋಡ್ರಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಂಪ್ಯೂಟರ್ ಮುಂದೆ ಇರ್ತಾರೆ 6-8 ತಾಸುಗಟ್ಲೆ, ಎದ್ದು ಅಡ್ಡಾಡ್ತಿರಂಗಿಲ್ಲ. ಬ್ಯಾಂಕ್ ಒಳಗೆ ನೋಡ್ರಿ ಎಂಪ್ಲಾಯೀಸ್ ನೋಡ್ರಿ, ಬಸ್ ಕಂಡಕ್ಟರ್ ಆಗಲಿ, ಎಲ್ಲ ಯಾರ್ದು ಎದ್ದು ಓಡಾಡುವಂಥ ಕೆಲಸ ಇರೋದು ಭಾಳ ಕಮ್ಮಿ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದು ಮೋಸ್ಟ್ ಡೇಂಜರಸ್ ಇದು. ನೆಕ್ಸ್ಟ್ ವಿಪರೀತ ಸ್ಟ್ರೆಸ್. ಈಗ ಫಿಸಿಕಲಿ ಆಕ್ಟಿವ್ ಇರ್ತಾರ ಬಟ್ ಮೆಂಟಲಿ ಅವ್ರು ಭಾಳ ಪ್ರಾಬ್ಲಮ್ಸ್ ಇರ್ತಾವೆ. ಫ್ಯಾಮಿಲಿ ಸ್ಟ್ರೆಸ್ ಇರ್ತಾವೆ, ಪ್ರೊಫೆಷನಲ್ ಸ್ಟ್ರೆಸ್ ಇರ್ತಾವೆ, ಅಥವಾ ಓವರ್ ಆಂಬಿಷಸ್ಲಿಂದ ಸಿಕ್ಕಾಪಟ್ಟಿ ವರ್ಕ್ ಮಾಡಿ ಏನೋ ಒಂದು ಸಣ್ಣ ಏಜ್ ಒಳಗೆ ಭಾಳ ಫಾಸ್ಟ್ ಅಚೀವ್ ಮಾಡ್ಬೇಕಂತೇಳಿ ಅವ್ರ ಹೆಲ್ತ್ಗೆ ಏನು ಕನ್ಸರ್ನ್ ಕೊಡ್ಲಾರ್ದು ವಿಪರೀತ ಕೆಲಸ ಮಾಡಿ ಹೈ ಸ್ಟ್ರೆಸ್ ತಗೋತಿರ್ತಾರ. ಈಗ ಇಂಡಿಯಾ ಒಳಗೆ ಇನ್ನೊಂದೇನಂದ್ರೆ ಮೆಂಟಲ್ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡಂಗಿಲ್ಲ ಯಾರು. ತಮಗೆ ಪ್ರಾಬ್ಲಮ್ ಅದ ಅಂತೇಳಿ ಅವ್ರು ಸೈಕ್ಯಾಟ್ರಿಸ್ಟ್ ಕನ್ಸಲ್ಟ್ ಮಾಡಂಗಿಲ್ಲ. ಸೊ ಸ್ಟ್ರೆಸ್ ಇತ್ತು ಅಂತಂದ್ರೆ ನಿಮ್ಮ ಎಂಟೈರ್ ಡೇ ನೀವು ನಾರ್ಮಲ್ ಇರ್ಲಿಕ್ಕೆ ಬರಂಗಿಲ್ಲ, ನಿಮ್ಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಬರಂಗಿಲ್ಲ, ಚಲೋ ಡೈಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ನಿಮ್ಮ ಪ್ರೊಫೆಷನ್ಗೆ ಗಮನ ಕೊಡ್ಲಿಕ್ಕೆ ಬರಂಗಿಲ್ಲ. ಸೊ ಸ್ಟ್ರೆಸ್ ಅಂತ ಮೋಸ್ಟ್ ಡೇಂಜರಸ್ ಯಾವುದೂ ಇಲ್ಲ. ಇವತ್ತು ಎಷ್ಟೋ ಜನರಿಗೆ ಎಲ್ಲ ನಾರ್ಮಲ್ ಇರ್ತಾವೆ, ಟೆಸ್ಟ್ ನಾವು ಚೆಕ್ ಮಾಡಿದಾಗ ಎದಕ್ರಿ ಅಂತ ಸಿಕ್ಕಾಪಟ್ಟೆ ಹೈ ಸ್ಟ್ರೆಸ್ ಇರ್ತದೆ. ಪ್ರೊಫೆಷನಲ್ ಸ್ಟ್ರೆಸ್ ಇರ್ತಾವೆ ಅಥವಾ ಫ್ಯಾಮಿಲಿ ಸ್ಟ್ರೆಸ್ ಇರ್ತಾವೆ. ಸೊ ಓವರ್ ಲಾಂಗ್ ಟರ್ಮ್ ಸ್ಟ್ರೆಸ್ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಇರ್ತೈತೆ, ಅದು ಬಾಡಿ ಒಳಗೆ ಬಿಲ್ಡಪ್ ಆಗಿ ಹಾರ್ಟ್ ರೇಟ್ ಜಾಸ್ತಿ ಆಗಿ, BP ಜಾಸ್ತಿ ಆಗಿ, ಕ್ರಾನಿಕ್ ಇನ್ಫ್ಲಮೇಷನ್ ಆಗಿ ನಮ್ಗೆ ಇವೇನು ವಲ್ಲರಬಲ್ ಪ್ಲಾಕ್ಸ್ ಅಂತಾರ, ಪ್ಲಾಕ್ಸ್ ಎಲ್ಲ ಅವೆಲ್ಲ ರಪ್ಚರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ ಬಿಡ್ತಾವೆ. ಸೊ ಭಾಳ ಅಂಡರ್ ಎಸ್ಟಿಮೇಟೆಡ್ ರಿಸ್ಕ್ ಫ್ಯಾಕ್ಟರ್ ಇದು ಸ್ಟ್ರೆಸ್. ಆಮ್ಯಾಗೆ ವಿಪರೀತ ಸ್ಟ್ರೆಸ್ಲಿಂದ ನೀವು ನೋಡ್ತಿರ್ತೀರಿ ಕರೆಕ್ಟಾಗಿ ನಿದ್ದೆ ಮಾಡ್ತಿರಂಗಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಅದು. ನಾರ್ಮಲಿ 6 to 8 hours ಆಫ್ ಸ್ಲೀಪ್ ಯಾರೂ ಮಾಡ್ತಿರಂಗಿಲ್ಲ. ಅವರು ರಾತ್ರೆಲ್ಲ ವರ್ಕ್ ಮಾಡ್ತಿರ್ತಾರ, ಎಕ್ಸ್ಟ್ರಾ ವರ್ಕ್ ಮಾಡ್ತಿರ್ತಾರ, ಕರೆಕ್ಟಾಗಿ ನಿದ್ದೆ ಮಾಡ್ತಿರಂಗಿಲ್ಲ. ಸೊ ಇವೆಲ್ಲ ನಮ್ಮ ಲೈಫ್ ಸ್ಟೈಲಿಗೆ ಭಾಳ ಇಂಪಾರ್ಟೆಂಟ್. ಸೊ ಇವೆಲ್ಲ ಗಮನಕ್ಕೆ ಇರಬೇಕು. ಆಮೇಲೆ ಇವನ್ನೆಲ್ಲ ಚೆಕಪ್ ಮಾಡ್ಕೋತಿರ್ಬೇಕು ಸಿಂಪ್ಟಮ್ಸ್ ಇಲ್ಲ ಅಂದ್ರು. ಈಗ ಇನ್ನೊಂದು, ನಮ್ಮ ಯುವಕರು ಯಾವಾಗ ಚಿಂತೆ ಮಾಡ್ತಾರಂದ್ರೆ ಯಾವಾಗ ಒಬ್ಬ ಸ್ಟಾರ್ ಹಾರ್ಟ್ ಅಟ್ಯಾಕ್ ಸಾಯ್ತಾನ, ಯಾವಾಗ ಒಬ್ಬ ಸೀರಿಯಲ್ ಹಾರ್ಟ್ ಅಟ್ಯಾಕ್ ಸಾಯ್ತಾನ, ಅವನ್ನಷ್ಟೇ ವಿಚಾರ ಮಾಡ್ತಾರ. ಅದಾಗಿ ಒಂದು ತಿಂಗಳಾದ್ಮೇಲೆ ಅದು ಮತ್ತೆ ಅವ್ರು ಮರ್ತು ಬಿಡ್ತಾರ, ಮತ್ತೆ ಅವ್ರು ಬ್ಯಾಕ್ ಟು ದೇರ್ ನಾರ್ಮಲ್. ಇದು ಅವ್ರಿಗೆ ನಿಮ್ದು ಉಪದೇಶ ಹೇಗೆ? ಅಲ್ಲ, ಅದಕ್ಕೆ ಇಷ್ಟೆಲ್ಲ ಹಾರ್ಟ್ ಅಟ್ಯಾಕ್ಸ್. ಈಗ ಇವತ್ತು ಇಂಡಿಯಾ ಕ್ಯಾಪಿಟಲ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಕ್ಯಾಪಿಟಲ್ ಆಫ್ ಡಯಾಬಿಟಿಸ್, ಕ್ಯಾಪಿಟಲ್ ಆಫ್ ಡಿಸ್ಲಿಪಿಡಿಮಿಯಾ, ಇಷ್ಟೆಲ್ಲ ನಮ್ದು ಹೈಯೆಸ್ಟ್ ನಂಬರ್ಸ್ ಅವ. ಅದಲ್ದನ ನಮ್ಗೆ ಅರ್ಲಿ ಹಾರ್ಟ್ ಅಟ್ಯಾಕ್ಸ್ ಆಗ್ಲಿಕ್ಕೆ ಆಲ್ರೆಡಿ ಜೆನೆಟಿಕ್ಸ್ ನಮ್ಮ ಅದಕ್ಕೆ ಫೇವರಿಂಗ್ ಅವ. ಅದಲ್ದನ ನಮ್ದು ಲೈಫ್ ಸ್ಟೈಲ್ ಇಷ್ಟು ಹೊಲಸವ, ಡಯಟ್ ಇಷ್ಟು ಹೊಲಸವ, ಎಕ್ಸರ್ಸೈಸ್ ಇಲ್ಲ. ಸೊ ಇಷ್ಟೆಲ್ಲ ಇದ್ದಾಗ ಇನ್ನೂ ಏನು ಕನ್ಸರ್ನ್ ಬೇಕು ನಮ್ಮ ಯೂತ್ಸಿಗೆ ತೋರಿಸ್ಲಿಕ್ಕೆ. ಸೊ ಅವರು ಯಾರೋ ಒಬ್ರು ಮೇಜರ್ ನಮ್ಮ ಮೀಡಿಯಾ ಪರ್ಸನ್ ಹಾರ್ಟ್ ಅಟ್ಯಾಕ್ ಸಡನ್ ಆದಾಗ ಕಾಶಿಯಸ್ ಆಗಬಾರ್ದು. ಎಷ್ಟೋ ಫಸ್ಟ್ಲಿಂದನ ನಿಮ್ಮ ಹೆಲ್ತ್ ನೀವು ಕಾಪಾಡ್ಕೊಳ್ಳಿಕ್ಕೆ ನಮ್ಮ ಯಂಗ್ ಏಜ್ ಒಳಗೆ ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ತಾವ ಅನ್ನೋದು ಗೊತ್ತಿದ್ದಾಗ ಇದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ಲಿಂದನೇ ಎಚ್ಚೆತ್ತುಕೊಳ್ಬೇಕು. ಈಗ ನೋಡ್ರಿ ನೀವು ಎಷ್ಟೋ ಜನರಿಗೆ ಫಾದರ್ ಮದರ್ ಆರಾಮ್ ಇರ್ತಾರ, ಅವ್ರ ಮಕ್ಕಳೆಲ್ಲ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿರ್ತಾರೆ. ಇದನ್ನ ನೋಡಿ ನಮ್ಮ ಯೂತ್ಸ್ ಕಲಿಬೇಕು. ಬರೇ ಒಳಗ ಒಂದು ಓವರ್ ಆಂಬಿಷನ್ ಒಳಗೆ ಅವ್ರ ಹೆಲ್ತ್ ಒಟ್ಟ ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಪ್ರತಿಯೊಬ್ಬರು ಇವತ್ತು ಇಷ್ಟು ಡೆತ್ಸ್ ಆಗ್ಲಿಕ್ಕತ್ತಾವ ಅಂದಮೇಲೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಮ್ಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿದ್ದಾಗ ಅಟ್ಲೀಸ್ಟ್ ಅದನ್ನ ಮುಂಚೆಯಿಂದನೇ ಸ್ವಲ್ಪ ಎಚ್ಚೆತ್ಕೊಂಡು ಮಾಡಿದ್ರೆ ಎಷ್ಟೋ ಡೆತ್ಸ್ ಪ್ರಿವೆಂಟ್ ಮಾಡ್ಬೋದು ನಾವು.
ಆಮೇಲೆ ಮುಂಚೆ ಹೆಂಗಿತ್ತು ಫಿಮೇಲ್ಸಿಗೆಲ್ಲ ನಾವು ಯೂಶ್ವಲಿ ಕಾರ್ಡಿಯೋ ಪ್ರೊಟೆಕ್ಟಿವ್ ಈಸ್ಟ್ರೋಜನ್ ಹಾರ್ಮೋನ್ ಇರ್ತದ ಅವು ಯೂಶ್ವಲಿ ಯಂಗ್ ಏಜ್ ಒಳಗೆ ಆಗಿಲ್ಲ ಅಂತೇಳಿ ಈಗ ಅದನ್ನು ಏನಿಲ್ಲ ಔಟು ಲೈಫ್ ಸ್ಟೈಲ್ ಡೈಟ್ ಎಲ್ಲ ಎಬ್ನಾರ್ಮಲ್ ಇರೋದ್ರಿಂದ ಭಾಳ ಯಂಗ್ ಫಿಮೇಲ್ಸಿಗೂ ಹಾರ್ಟ್ ಅಟ್ಯಾಕ್ ಆಗ್ಲಿರ್ತಾವೆ. ರೀಸೆಂಟ್ಲಿ ಒಂದು 28 ಇಯರ್ಸಿಗೆ ಜಸ್ಟ್ 2 days ಬ್ಯಾಕ್ ನಾನು ಹಾರ್ಟ್ ಅಟ್ಯಾಕ್ ಆಗಿ ಆಂಜಿಯೋಪ್ಲಾಸ್ಟಿ ಮಾಡಿದೆ. ಸೊ ಯಂಗ್ ಹಾರ್ಟ್ ಅಟ್ಯಾಕ್ಸ್ ನಾವು ಭಾರಿ ಸೀರಿಯಸ್ ತಗೋಬೇಕು ಈಗಿನ ದಿವಸ ಒಳಗೆ. ಸೊ ಅದಕ್ಕೆ ಇವತ್ತಿನ ನಾವು ಇಂಥವು ಹೇಳೋದು ಜನರಿಗೆ ಉದ್ದೇಶ ಏನಂದ್ರೆ ಇವನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು ನಾವು. ಅರ್ಲಿ ಡಿಟೆಕ್ಷನ್ ಭಾರಿ ಇಂಪಾರ್ಟೆಂಟ್. ಲಿಪಿಡ್ಸ್ ನಮ್ಗೆ ಗೊತ್ತಾತು ಅಂತಂದ್ರೆ ಅಬ್ನಾರ್ಮಲ್ ಅಂತಂತ ಮುಂಚೆನೇ ನಾವು ಅದನ್ನ ಟ್ರೀಟ್ ಮಾಡ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೋದು. ಇಂಥ ಮೇಜರ್ ಇವೆಂಟ್ ಒಂದು ಫ್ಯಾಮಿಲಿನ ಡಿಸ್ಟ್ರಾಯ್ ಮಾಡುವಂಥ ಇವೆಂಟ್ ನಾವು ಪ್ರಿವೆಂಟ್ ಮಾಡ್ಬೋದು. ಇಂಥವೆಲ್ಲ ನಾವು ಹೇಳುವ ಉದ್ದೇಶ. ಇವೆಲ್ಲಾನು ನಾವು ಸರಿ ಮಾಡ್ಲಿಕ್ಕೆ ನಮ್ಮ ಕಡೆ ಎಲ್ಲ ಗೊತ್ತಿದ್ದಿದ್ದು ನಾಲೆಜ್ ಅವ ಎಲ್ಲ. ಅಷ್ಟಾದ್ರೂ ನಾವು ನೀವು ಹೇಳಿದಂಗೆ ಯಾರು ಇಂಥ ಇವೆಂಟ್ ಆಗೋ ಮಟ್ಟ ಎಚ್ಚೆತ್ಕೊಳ್ಳಂಗಿಲ್ಲ. ಸೊ ಅದಕ್ಕೆ ಈ ಸೀರಿಯಸ್ನೆಸ್ ಪ್ರತಿಯೊಬ್ರು ಯಂಗ್ಸ್ಟರ್ಸ್ ಒಳಗೆ ಪ್ರತಿಯೊಬ್ರು ಯೂತ್ಸ್ ಒಳಗೆ ಹೋಗ್ಬೇಕದು. ಇಂಥ ಉದ್ದೇಶ ನಾವು ಇಂಥವೆಲ್ಲ ಮಾಡೋ ಉದ್ದೇಶನೇ ಇದು. ಈಗ ಇನ್ನೊಂದು ಕಾಮನ್ ಆಗಿ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಅದ ಅಥವಾ ಕೊಲೆಸ್ಟ್ರಾಲ್ ಏನೊಂದು ಪ್ರಾಬ್ಲಮ್ ಇದೆ, ಫಸ್ಟ್ ನಾವು ಯಾವ ಟೆಸ್ಟ್ ಮಾಡಿಸ್ಬೇಕು ಜನರು? ಆಕ್ಚುಲಿ 17 ವರ್ಷದವ್ರಿಗೆ 18 ವರ್ಷದವ್ರಿಗೆ ಈಗ ನಮಗೆ ಟೆಸ್ಟ್ ಮಾಡಿಸ್ಬೇಕು ನನ್ನ ಹಾರ್ಟ್ ನಾನು ಆರಾಮ ಒಂದೇ ಟೆಸ್ಟ್ ಯಾವ್ದು ಮಾಡಿಸ್ಬೇಕು? ಈಗ ನೀವು ಹೇಳಿದಂಗ ನಾವು ಇವತ್ತು ಡಿಸ್ಲಿಪಿಡಿಮೆ ಎದಕ್ಕೆ ಹೇಳಿಕತ್ತೀವಿ ಅಂತಂದ್ರೆ ಮೋಸ್ಟ್ ಕಾಮನ್ ಇರುವುದು ಇದ ಯಂಗ್ಸ್ಟರ್ಸ್ ಒಳಗೆ ನಮ್ಗೆ ಗೊತ್ತೂ ಇರಂಗಿಲ್ಲ ಇದ್ದಿದ್ದು. ಸೊ ಫಸ್ಟ್ ಪ್ರತಿಯೊಬ್ರು ಒಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಇವನ್ನೇನ್ರ ನಾವು ಕರೆಕ್ಟ್ ವೇ ಒಳಗೆ ಮಾಡ್ಕೋತ ಹೋದ್ವಿ ಅಂದ್ರೆ ಎಲ್ಲಾನು ಅರ್ಲಿ ಡಿಟೆಕ್ಟ್ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನೀವು ಕೇಳಿದಂಗೆ ಫಸ್ಟ್ ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು. ಎವ್ರಿ 6 months ಲಿಪಿಡ್ ಪ್ರೊಫೈಲ್ ಅಂತ ಹೇಳಿದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಎವ್ರಿ 6 months ಚೆಕ್ ಮಾಡಬೇಕು. ಆಮೇಲೆ ಇನ್ನೂ ಒಂದಿಷ್ಟು ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ಅಟ್ಯಾಕ್ಸ್ ಭಾಳ ಆಗ್ತಿರ್ತಾವೆ ಅಥವಾ ಭಾಳ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾವೆ, ಇನ್ನೂ ಒಂದಿಷ್ಟು ಇವು ನಾರ್ಮಲ್ ಲಿಪಿಡ್ ಪ್ರೊಫೈಲ್ ಅಲ್ದನ ಲೈಪೋಪ್ರೋಟೀನ್ ಎ ಅಂತ ಒಂದಿರ್ತದೆ, ಆಮ್ಯಾಗ ಲೈಪೋಪ್ರೋಟೀನ್ ಬಿ ಅಂತ ಇರ್ತಾವ. ಎಲ್ಲ ಲಿಪಿಡ್ಸ್ ನಾರ್ಮಲ್ ಇದ್ರು ಇವು ಜಾಸ್ತಿ ಇದ್ರು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಿರ್ತಾವ. ಇಂಥವು ಹೈ ರಿಸ್ಕ್ ಗ್ರೂಪ್ ಒಳಗೆ ಇವು ಒಂದಿಷ್ಟು ಚೆಕ್ ಮಾಡಬೇಕು. ಆಮ್ಯಾಗ ಇನ್ನೊಂದು ಭಾಳ ಹಿಡನ್ ರಿಸ್ಕ್ ಫ್ಯಾಕ್ಟರ್ ಏನಂದ್ರೆ ನಮ್ಮ ಜೀವನ ಶೈಲಿ ಒಳಗೆ ಯಂಗ್ಸ್ಟರ್ಸ್ ಒಳಗೆ ಹೈಪರ್ ಹೋಮೋಸಿಸ್ಟಿನೇಮಿಯಾ ಅಂತ ಆಗ್ತದೆ. ವಿಟಮಿನ್ B12 ಡೆಫಿಷಿಯನ್ಸಿ ಇತ್ತು ಅಂತಂದ್ರೆ ಹೋಮೋಸಿಸ್ಟಿನ್ ಲೆವೆಲ್ಸ್ ಬ್ಲಡ್ ಒಳಗೆ ಜಾಸ್ತಿ ಆಗ್ತಾವೆ. ಬ್ಲಡ್ ಒಳಗೆ ಜಾಸ್ತಿ ಆದಕ್ಕೂ ರಕ್ತ ಹೆಪ್ಪಗಟ್ಲಿಕ್ಕೆ ಹತ್ಬಿಡ್ತಾವೆ, ಎಲ್ಲ ನರದೊಳಗೆ ಬ್ಲಾಕ್ ಆಗ್ತಾವೆ. ಇದು ಒನ್ ಆಫ್ ದ ಮೇನ್ ರೀಸನ್. ಯಂಗ್ಸ್ಟರ್ಸ್ ಒಳಗೆ ಎಷ್ಟೋ ಮಂದಿಗೆ ನಾವು ಇವತ್ತು 28 years ಅವ್ರು ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಲಾರ್ದವ್ರಿಗೆ ಹೋಮೋಸಿಸ್ಟಿನ್ ಚೆಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹೈ ಅವ. ಇವ್ರಿಗೆಲ್ಲ ವಿಟಮಿನ್ B12 ಮತ್ತು ನಾವು ಇಂಜೆಕ್ಷನ್ ಕೊಟ್ಟು ಎಲ್ಲ ಟ್ರೀಟ್ಮೆಂಟ್ ಮಾಡಿವಿ. ಸೊ ನೀವು ನಾರ್ಮಲ್ ರೂಟೀನ್ ಚೆಕಪ್ ಮಾಡ್ಬೇಕಾರೆ ಲಿಪಿಡ್ ಪ್ರೊಫೈಲು ಒಂದಿಷ್ಟು ಹೋಮೋಸಿಸ್ಟಿನ್ ಲೆವೆಲ್ಸು ಮತ್ತು ಒಂದು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಇರ್ತದೆ. ಕ್ರಾನಿಕ್ ಇನ್ಫ್ಲಮೇಷನ್ ಅಥವಾ ಏನಾರ ಡಿಸೀಸ್ ಇದ್ರೆ ಇದು ಹೈ ಇರ್ತದೆ ಬ್ಲಡ್ ಒಳಗೆ. ಇದು ಹೈ ಇತ್ತು ಅಂತಂದ್ರೆ ಸ್ಲೋಲಿ ನಮ್ಮ ನರದೊಳಗೆಲ್ಲ ಇನ್ಫ್ಲಮೇಷನ್ ಮಾಡಿ ಲಾಂಗ್ ಸ್ಟ್ಯಾಂಡಿಂಗ್ ಡ್ಯಾಮೇಜಸ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗ್ತಾವೆ. ಸೊ CRP ಲೆವೆಲ್ಸು, ಹೋಮೋಸಿಸ್ಟಿನ್ ಲೆವೆಲ್ಸು, ವಿಟಮಿನ್ B12 ಲೆವೆಲ್ಸು ಮತ್ತು ಇವೆಲ್ಲ ಲಿಪಿಡ್ ಪ್ರೊಫೈಲ್ ಇವನ್ನೆಲ್ಲ ಚೆಕ್ ಮಾಡಬೇಕು. ಹೆಂಗಿದ್ರು ಲಿಪಿಡ್ಸ್ ಚೆಕ್ ಮಾಡ್ಬೇಕಾದ್ರೆ ಶುಗರ್ ಒಂದು, ಯಾಕಂದ್ರೆ ಡಯಾಬಿಟಿಸು ಕ್ಯಾಪಿಟಲ್. ಸೊ ಅದಕ್ಕೆ ಪ್ರತಿಯೊಬ್ಬರು 6 months ಶುಗರ್ ಚೆಕ್ ಮಾಡಬೇಕು. ಶುಗರ್ ಆಲ್ರೆಡಿ ಇದ್ದವರು HbA1c ಅಂತ ಒಂದಿರ್ತೈತೆ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತೇಳಿ, ಇದು ಎವ್ರಿ 3 months ಚೆಕ್ ಮಾಡಬೇಕು. ಲೆಸ್ ದೆನ್ 7 ಮೇಂಟೈನ್ ಮಾಡಬೇಕು. ಒಮ್ಮೆ 7 ದಾಟಿ ಹೆಂಗೆ ಎವ್ರಿ 1 ಇನ್ಕ್ರೀಸ್ ಆಗ್ತಾವೆ HbA1c 10% ರಿಸ್ಕ್ ಡೆವಲಪ್ ಆಗ್ತೈತೆ ಹಾರ್ಟ್ ಪ್ರಾಬ್ಲಮ್ ಆಗೋದು. ಸೊ ಇದನ್ನ ಹೆಂಗಾರ ಮಾಡಿ HbA1c 7 ಒಳಗೆ ಮೇಂಟೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಇವಿಷ್ಟು ನಾರ್ಮಲ್ ಪ್ಯಾರಾಮೀಟರ್ಸ್ ಪ್ರತಿಯೊಬ್ಬರು 6 months ಒಮ್ಮೆ ಚೆಕ್ ಮಾಡಬೇಕು. ಎವ್ರಿ ಇಯರ್ ಅಟ್ಲೀಸ್ಟ್ ಒನ್ಸ್ ಟ್ರೆಡ್ಮಿಲ್ ಟೆಸ್ಟ್ ಮಾಡಬೇಕು. ಟ್ರೆಡ್ಮಿಲ್ ಅಂದ್ರೆ ಈಗ ಸಪೋಸ್ ಆಲ್ರೆಡಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಾವೆ, ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾವೆ ಇಲ್ಲ ಅಂತ ಹೇಳಿ ಗೊತ್ತಾಗಲಿಕ್ಕೆ ಪ್ರತಿ ವರ್ಷ ನಾವು ಟ್ರೆಡ್ಮಿಲ್ ಟೆಸ್ಟ್ ಮಾಡಿದಾಗ ಹಾರ್ಟಿಗೆ ಸ್ಟ್ರೆಸ್ ಕೊಡ್ತೀವಿ. ಹಾರ್ಟಿಗೆ ಸ್ಟ್ರೆಸ್ ಕೊಟ್ಟಾಗ ಎಷ್ಟು ಆಕ್ಸಿಜನ್ ಮುಟ್ಟಬೇಕು ಹಾರ್ಟದ ಖಂಡಕ್ಕೆ ಅನ್ನೋದು, ಅವಾಗ ಏನಾರ ಬ್ಲಾಕ್ ಇದ್ವು ಅಂದ್ರೆ ಅಷ್ಟು ಮುಟ್ಟಂಗಿಲ್ಲ, ಅವಾಗ ECG ಒಳಗೆ ವ್ಯತ್ಯಾಸ ಬರ್ತಾವೆ. ಸೊ ನಮಗೆ ಇಂಥವ್ರಿಗೂ ನಾವು ಮುಂದೆ ಪ್ರಾಬ್ಲಮ್ ಆಗ್ಲಾರ್ದವ್ರಿಗೆ ಅರ್ಲಿ ಡಿಟೆಕ್ಟ್ ಮಾಡ್ಬೋದು. ಎಷ್ಟೋ ಜನರಿಗೆ ಇವತ್ತು ನಾನು ಶುಗರ್ ಇರೋರಿಗೆ ಅವ್ರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಡ್ಯಾಮೇಜ್ ಆದ್ಮೇಲೆ ಗೊತ್ತಾಗ್ತಾವೆ, ಲೇಟ್ ಆಗಿಬಿಟ್ಟಿರ್ತಾವೆ, ಸಿಂಪ್ಟಮ್ಸ್ ಬರಂಗಿಲ್ಲ ಅವ್ರಿಗೆ. ಎಸ್ಪೆಷಲಿ ಶುಗರ್ ಇದ್ದವ್ರಿಗೆ ಅವ್ರಿಗೇನು ಪೇನ್ ಕ್ಯಾರಿಂಗ್ ಫೈಬರ್ಸ್ ಇರ್ತಾವೆ ಹಾರ್ಟ್ಲಿಂದ ಮೆದುಳಿಗೆ ಮುಟ್ಟೋದು, ಅವು ಡ್ಯಾಮೇಜ್ ಆಗಿಬಿಟ್ಟಿರ್ತಾವೆ ಶುಗರ್ದವ್ರಿಗೆ. ಹಂಗಾಗಿ ಅಟ್ಯಾಕ್ ಆದಾಗ ನಮ್ಗೆ ಏನು ನೋವು ಕಾಣಬೇಕು, ಅದು ಮೆದುಳಿಗೆ ಮುಟ್ಟಬೇಕು ಮೆಸೇಜ್, ಅದು ಮೆಸೇಜೇ ಹೋಗಂಗಿಲ್ಲ ಅವ್ರಿಗೆ. ಸೊ ಗೊತ್ತಾಗಲ್ಲ, ಹಾರ್ಟ್ ಡ್ಯಾಮೇಜ್ ಆಗಿಬಿಡ್ತಾವೆ. ಹಾರ್ಟ್ ಡ್ಯಾಮೇಜ್ ಆಗಿ ಪಂಪಿಂಗ್ ಎಲ್ಲ ವೀಕ್ ಆಗಿ ಅವ್ರಿಗೆ ದಮ್ ಹತ್ಲಿಕ್ಕೆ ಹತ್ಕೊಳ್ಳಿ ಬರ್ತಾರೆ, ಅವಾಗ ಲೇಟ್ ಆಗಿಬಿಟ್ಟಿರ್ತದೆ. ಅವಾಗ ನಾವು ಅದನ್ನು ಬ್ಲಾಕ್ ಓಪನ್ ಮಾಡಿ ಸ್ಟೆಂಟ್ ಹಾಕಿ ರಕ್ತ ಸಂಚಾರ ಕರೆಕ್ಟ್ ಮಾಡಿದ್ರು ಹಾರ್ಟ್ ಹೊಳ್ಳಿ ನಾರ್ಮಲ್ ಆಗಂಗಿಲ್ಲ. ಸೊ ಇಂಥವ್ರಿಗೆ ಪ್ರತಿ ವರ್ಷ ಕಡ್ಡಾಯವಾಗಿ TMT ಮಾಡಬೇಕು. ಇವ್ರಿಗೆ ಮುಂಚೆನ ಡಿಟೆಕ್ಟ್ ಮಾಡ್ಲಿಕ್ಕೆ ಬರ್ತಾವ ನಮ್ಗೆ. ಸೊ ಮುಂದೆ ಪ್ರಾಬ್ಲಮ್ ಆಗುವಂಗಿತ್ತಂದ್ರೆ ನಾ ಎಷ್ಟೋ ಮಂದಿಗೆ ಇಂಥವ್ರು ಮುಂಚೆನ ಡಿಟೆಕ್ಟ್ ಮಾಡಿ ಆಂಜಿಯೋಗ್ರಫಿ ಮಾಡಿ ಎಷ್ಟೋ ಬ್ಲಾಕ್ ಇದ್ದವ್ರಿಗೆ ಸ್ಟೆಂಟ್ನು ಹಾಕಿವಿ, ಬೈಪಾಸ್ ಸರ್ಜರಿ ಮಾಡಿ ಅವ್ನು ನಾರ್ಮಲ್ನು ಆಗ್ಯಾರ. ಇದು ಒಂದು ಭಾಳ ಮೇಜರ್ ಮಿಸ್ಟೇಕ್ ಎಲ್ಲಾರು ಮಾಡೋದು. ನಮ್ಗೇನು ತ್ರಾಸ ಇರ್ಲಿಲ್ಲ, ಬರ್ಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಬಟ್ ಪ್ರತಿಯೊಬ್ರು ಶುಗರ್ ಇರೋರ್ಗೆ ಇದು ಗೊತ್ತಿರ್ಬೇಕು.
ಸೊ HbA1c 7 ಒಳಗೆ ಮೇಂಟೈನ್ ಮಾಡಬೇಕು, ಪ್ರತಿ ವರ್ಷ TMT ಚೆಕ್ ಮಾಡಬೇಕು. ಇವೊಂದು ಅವ್ರು ಡೈಲಿ ಟ್ಯಾಬ್ಲೆಟ್ಸ್ ತಗೋತಿದ್ರು. ಪ್ರತಿ ಎಷ್ಟು ಟ್ಯಾಬ್ಲೆಟ್ ತಗೊಂಡು ಅವ್ರು ನಾರ್ಮಲ್ ಮೇಂಟೈನ್ ಆಗ್ತಿದ್ರು ಮಾಡ್ಬೇಕು ಇದನ್ನು. ನಾನು ಕೇಳಿದ್ರೆ ಇವತ್ತು ಬರೀ ಶುಗರ್ ಇರೋರಂತೂ ಡೆಫಿನೆಟ್ಲಿ ಮಾಡಬೇಕು. ಮೋರ್ ದೆನ್ 30 years ಇರೋರು ನಾನು ಹೇಳಿದ್ನಲ್ಲ, ಪ್ರತಿ 6 months ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು, ಎವ್ರಿ ಇಯರ್ TMT ಮಾಡಬೇಕು, ಪ್ರತಿ 6 months ಶುಗರ್ ಚೆಕ್ ಮಾಡಬೇಕು. ಇವು ಇಷ್ಟು ಅಗದಿ ಬೇಸಿಕ್ ಟೆಸ್ಟ್, ಬಟ್ ಮೇಜರ್ ಡಿಟೆಕ್ಷನ್ ಮಾಡ್ತಾವ, ಮೇಜರ್ ಪ್ರಾಬ್ಲಮ್ಸ್ ಆಗಲಾರ್ದಂಗೆ ನೋಡ್ಕೋತಾವ. ಇವತ್ತು ನಮ್ಮ ಲೈಫ್ ಸ್ಟೈಲ್, ನಮ್ಮ ಡೈಲಿ ರುಟೀನು, ಇವೆಲ್ಲ ನಾವು ಹೆಲ್ದಿ ಆಗಿರ್ಬೇಕಂದ್ರೆ ನಾವು ಹೆಂಗ್ ಕಾಪಾಡ್ಕೊಬೇಕು, ಇದಕ್ಕೆ ಏನೇನು ಕ್ರಮಗಳು ಅಂತ ಸ್ವಲ್ಪ ನಿಮ್ಮ ಅಭಿಪ್ರಾಯ? ಸೊ ಒಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಮ ಡೇ ಟು ಡೇಸ್ ಒಳಗೆ ಏನು ಮಿಸ್ಟೇಕ್ಸ್ ಎಲ್ಲರೂ ಮಾಡ್ಲಿಕ್ಕತ್ತಾರ, ಏನು ಕರೆಕ್ಟ್ ಮಾಡ್ಕೋಬೇಕು, ಅಗದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ಇದ್ರೊಳಗೆ. ನಮ್ಗೆ ಬೇಸಿಕಲಿ ಬ್ಯಾಲೆನ್ಸ್ಡ್ ಡೈಟ್ ಅಂದ್ರೆ ಈಗಿನ ಪ್ರೋಟೀನ್ ಹೈ ಇರಬೇಕು, ಫಸ್ಟ್ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರಬೇಕು, ಶುಗರ್ಸ್ ಎಲ್ಲ ಕಮ್ಮಿ ಇರಬೇಕು, ಫ್ಯಾಟ್ ಕಮ್ಮಿ ಇರಬೇಕು. ಇದು ಓವರ್ ಆಲ್ ಸೈಂಟಿಫಿಕ್ ಟರ್ಮ್ಸ್ ಒಳಗೆ ನಾ ಹೇಳಿದ್ರೆ ಗೊತ್ತಾಗಲ್ಲ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂತಂದ್ರೆ, ಫಸ್ಟ್ ನಮ್ಮ ಊಟದೊಳಗೆ ರೈಸ್ ಕಟ್ ಮಾಡ್ಬೇಕು. ಹೈ ಕಾರ್ಬೋಹೈಡ್ರೇಟ್, ಹೈ ಶುಗರ್ ಏನದಲ್ಲ, ಪ್ರತಿಯೊಬ್ರು ನಮ್ಮ ಡೈಟ್ ನೋಡ್ರಿ ನೀವು, ಎಲ್ಲರೂ ರೈಸ್ ತಿನ್ಸಿರ್ತಾರ. ಫಸ್ಟ್ ಮೇಜರ್ ಚೇಂಜ್ ನಾವೆಲ್ಲರೂ ಮಾಡುವ ರೈಸ್ ಬಿಡ್ಬೇಕು. ತಿಂದ್ರು ಅಗದಿ ಸ್ವಲ್ಪ ಇರ್ಬೇಕು, ಯಾಕಂದ್ರೆ ಹೈ ಶುಗರ್ಸ್ ಇಮಿಡಿಯೇಟ್ಲಿ ಶುಗರ್ ಏರ್ತಾವ ಅದಕ್ಕೆ. ಆಮ್ಯಾಗ ಎಕ್ಸರ್ಸೈಸ್ ಯಾರು ಮಾಡ್ತಿರಂಗಿಲ್ಲ, ಇಷ್ಟು ಶುಗರ್ ಏರ್ತು ಅಂದ್ರೆ ವಿತ್ ಲಾಂಗ್ ಟರ್ಮ್ ಇದು ಶುಗರ್ ನಮ್ಗೆ ಅಕ್ಯುಮುಲೇಟ್ ಆಗಿ ಫೈನಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗ್ತಾವ. ದ್ಯಾಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಇನ್ನೊಂದು, ಎಲ್ಲರೂ ಚಹಾ ಕುಡಿದು ಅಟ್ಲೀಸ್ಟ್ ಒಂದು 4-5 ಕಪ್ಪರೆ ಚಹಾ ಕುಡಿತಾರೆ, ಎಲ್ಲದಕ್ಕೂ ಶುಗರ್ ಹಾಕಿ. ಸೊ ಶುಗರ್ ಮತ್ತೆ ಫೈನಲಿ ಸಡನ್ಲಿ ಶುಗರ್ ರೇಸ್ ಆಗ್ತಾವ. ಸೊ ಇವತ್ತು ಶುಗರ್ ರೇಸ್ ಆಗುವಂಥವು ರೈಸು, ಟೀ ಫಸ್ಟ್ ಕಟ್ ಡೌನ್ ಮಾಡ್ಬೇಕು, ಟೋಟಲಿ ಬಿಡಬೇಕು. ಶುಗರ್ಲೆಸ್ ಟೀ ಕುಡಿಬೇಕು, ಇಲ್ಲ ಸ್ವೀಟ್ನರ್ಸ್ ಸಿಗ್ತಾವ ಅದನ್ನ ಹಾಕಿ ಕುಡಿಬೇಕು, ಶುಗರ್ ಏರಿಸ್ತಿರಂಗಿಲ್ಲ. ದ್ಯಾಟ್ ಈಸ್ ಒನ್ ಥಿಂಗ್. ಹೈ ಸಾಲ್ಟ್ ಇರಬಾರ್ದು. ನಮಗೆಲ್ಲ ಗೊತ್ತಿರಬೇಕು, ಪ್ರತಿ ಮನುಷ್ಯ ಒಬ್ರು 2 ಗ್ರಾಮ್ಗಿಂತ ಜಾಸ್ತಿ ಸಾಲ್ಟ್ ತಗೋಬಾರ್ದು. ಅಂದ್ರೆ ಒಂದು ಸ್ಮಾಲ್ ಟೀ ಸ್ಪೂನ್ ಏನಿರ್ತದಲ್ಲ, ಅದು ಆ ಟೀ ಸ್ಪೂನದ್ದು ಒನ್ ಸ್ಪೂನ್ ಎಂಟೈರ್ ಡೇಗೆ ಆಗಬೇಕು. ಅದು ಲೆಸ್ ದೆನ್ 2 ಗ್ರಾಮ್. ಇದು ಕರೆಕ್ಟ್ ಎಲ್ಲರಿಗೂ ಗೊತ್ತಿರಬೇಕು. ದ್ಯಾಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಇನ್ನೊಂದು ಫ್ಯಾಟ್. ನಾವು ಎಲ್ಲರೂ ಇನ್ನೊಂದು ನನಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳೋದಂದ್ರೆ ತುಪ್ಪ ಒಂದಿಷ್ಟು, ಯಾಕಂದ್ರೆ ನಾವು ನೋಡಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಒಳಗೆ ಒಂದಿಷ್ಟು ಮಂದಿ ತುಪ್ಪನ ತಿನ್ಬೇಕಂತ ಹೇಳ್ತಾರೆ, ಒಂದಿಷ್ಟು ಮಂದಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಯಾರು ಟೋಟಲಿ ಹೆಲ್ದಿ ಇರ್ತಾರ, ಯಾರೆಲ್ಲ ಚೆಕಪ್ ಮಾಡಿರ್ತಾರ, ಕೊಲೆಸ್ಟ್ರಾಲ್ಸ್ ಎಲ್ಲ ನಾರ್ಮಲ್ ಇರ್ತಾವ, ಇಂಥವ್ರು 1 ಚಮಚ ತಿನ್ಬೋದು ಪರ್ ಡೇ. ಯಾಕಂದ್ರೆ ಅದ್ರೊಳಗೆ ಒಂದಿಷ್ಟು ಗುಡ್ ಕೊಲೆಸ್ಟ್ರಾಲ್ ಇರ್ತಾವೆ, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, omega-3 ಫ್ಯಾಟಿ ಆಸಿಡ್ಸ್ ಅಂತ ಇರ್ತಾವೆ, ಇವೆಲ್ಲ ಗುಡ್. ಬಟ್ ಯಾರಿಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಾವಲ್ಲ, ಅವ್ರು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹೈ ಇರ್ತಾವೆ. ಸೊ ಇಂಥವ್ರು ಟೋಟಲಿ ತುಪ್ಪ ಅವಾಯ್ಡ್ ಮಾಡಬೇಕು, ಹಾಲು ಅವಾಯ್ಡ್ ಮಾಡಬೇಕು. ಅಗದಿ ಕೆನಿ ತೆಗೆದಿದ್ದ ಹಾಲು ಅಥವಾ ಸ್ಕಿಮ್ಡ್ ಮಿಲ್ಕ್ ಅಂತಾರೆ, ಅಂದ್ರೆ ಫ್ಯಾಟ್ ಎಲ್ಲ ತೆಗೆದು ಬಿಟ್ಟಿರ್ತಾರ, ಅಂತ ಹಾಲು ಯೂಸ್ ಮಾಡಬೇಕು. ಸೊ ಮೊಸರು ಮಜ್ಜಿಗೆ ನಡೀತದ ಅದ್ರೊಳಗೆ. ಆಮೇಲೆ ಆಯಿಲಿ ಫುಡ್ಸ್ ನಿಮ್ಗೆ ಹೇಳಿದಂಗೆ ಎಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಸ್, ಟ್ರಾನ್ಸ್ ಫ್ಯಾಟ್ಸ್, ನಾವು ಕರೆದಿದ್ದು ನಾರ್ಮಲ್ ಎಣ್ಣೆ ಆದ್ರೂ ಪರ್ ಡೇ ಒಬ್ರಿಗೆ 2 ಚಮಚ ಅಷ್ಟ ಎಣ್ಣೆ ಪರ್ ಡೇ ಯೂಸ್ ಮಾಡ್ಬೇಕು. 1 ಚಮಚ ಒಳಗೆ 15 ಗ್ರಾಮ್ ಇರ್ತೈತಿ. ಪರ್ ಡೇ ಒಬ್ರು 30 ಗ್ರಾಮ್ಸ್ ಅಷ್ಟೇ ಯೂಸ್ ಮಾಡ್ಬೋದು. 2 ಚಮಚಕ್ಕಿಂತ ಜಾಸ್ತಿ ಆತಂದ್ರೆ ಅದು ಮತ್ತೆ ಅಬ್ನಾರ್ಮಲ್. ಸೊ ಅದ್ರೊಳಗೆ ಆದಷ್ಟು ನಾವು ಕರೆದಿದ್ದು ಅವಾಯ್ಡ್ ಮಾಡಬೇಕು, ಇಷ್ಟ ಯೂಸ್ ಮಾಡಬೇಕು. ನಮಗೆ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಎರಡೂ ಗೊತ್ತಿರಬೇಕು. ಕ್ವಾಂಟಿಟಿ ಅಂದ್ರೆ 2 ಚಮಚಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಕ್ವಾಲಿಟಿ ಅಂದ್ರೆ ಯಾವ ಆಯಿಲ್ ಯೂಸ್ ಮಾಡಬೇಕು. ನಾವು ಇವತ್ತು ಕೊಕೊನಟ್ ಆಯಿಲು, ಪಾಮ್ ಆಯಿಲು, ಗ್ರೌಂಡ್ನಟ್ ಆಯಿಲ್ ಇವ್ನ ಟೋಟಲಿ ಅವಾಯ್ಡ್ ಮಾಡಬೇಕು. ಸನ್ಫ್ಲವರ್ ಆಯಿಲ್, ಸ್ಯಾಫ್ಲವರ್ ಅಂತಾರೆ, ಕುಸುಬೆ ಎಣ್ಣೆ. ನಾನು ಯೂಶ್ವಲಿ ರೆಕಮೆಂಡ್ ಮಾಡೋದು ಎಲ್ಲ ಕುಸುಬೆ ಎಣ್ಣೆನ, ಇಂಥದ್ದು ಜಾಸ್ತಿ ಯೂಸ್ ಮಾಡಬೇಕು. ಇದ್ರೊಳಗೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಕಮ್ಮಿ ಇರ್ತಾವೆ. ಆಮ್ಯಾಗ ಇನ್ನೊಂದಿಷ್ಟು ಆಲಿವ್ ಆಯಿಲ್, ಅವಕ್ಯಾಡೋ ಆಯಿಲ್ಸ್ ಅಂತ ಇರ್ತಾವ, ಇವು ಸ್ವಲ್ಪ ಕಾಸ್ಟ್ಲಿ ಇರ್ತಾವ, ನಮ್ಮ ಡೇ ಟು ಡೇ ಯೂಸ್ ಆಗಂಗಿಲ್ಲ. ಹೆಚ್ಚು ಜನರಿಗೆ ಸನ್ಫ್ಲವರ್ ಮತ್ತು ಸ್ಯಾಫ್ಲವರ್ ಆಯಿಲ್ ಇವನ್ನೆಲ್ಲ ಯೂಸ್ ಮಾಡಿದ್ರೆ ಬೆಟರ್. ಸೊ ಹೈ ಫೈಬರ್ ಡೈಟ್ ಇರೋದು, ಹಣ್ಣು ಹಂಪಲ ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಗಜ್ಜರಿ, ಸೌತೆಕಾಯಿ ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಸೊ ಇವೆಲ್ಲ ಡೈಟ್. ಆಮೇಲೆ ನಾನ್ ವೆಜ್ ಒಳಗೆ ಬೇಸಿಕಲಿ ರೆಡ್ ಮೀಟ್ ಅವಾಯ್ಡ್ ಮಾಡಬೇಕು. ಜಾಸ್ತಿ ಚಿಕನ್, ಮಟನ್ ಇವೆಲ್ಲ ಜಾಸ್ತಿ ಅವಾಯ್ಡ್ ಮಾಡಬೇಕು. ತಿನ್ನೋದಿದ್ರು ಸುದಕ ಮಂತ್ಲಿ ಒನ್ಸ್ ಫಿಶ್ ತಿನ್ಬೋದು, ಬಟ್ ಅದು ಗ್ರಿಲ್ಡ್ ಅಥವಾ ಕರೆದಿದ್ದಿರಬಾರ್ದು. ಸೊ ಇಂಥದ್ದು ನಡೀತದ. ಇನ್ನೊಂದು ಮೋಸ್ಟ್ ಕಾಮನ್ ಕ್ವಶನ್ ಎಗ್ ಬಗ್ಗೆ ಕೇಳ್ತಾನೆ. ಸೊ ಎಗ್ ಯೋಕ್ ಆದ್ರೂ ಯಾರಿಗೆ ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್ ಇರ್ತಾವೋ ಒನ್ ಡೇ ಒಂದು ಫುಲ್ ಯೋಕ್ ತಿಂದ್ರೆ ನಡೀತದ. ವೈಟ್ 3-4 ತಿನ್ಬೋದು ನೀವು, ಪ್ರೋಟೀನ್ ಹೈ ಇರ್ತಾವ. ಬಟ್ ಯೋಕ್ ಒಳಗೆ ಹೈ ಕೊಲೆಸ್ಟ್ರಾಲ್ ಇರ್ತದೆ. ಒಂದೇ ಎಗ್ ಒಳಗೆ ಅರೌಂಡ್ 225 milligrams ಕೊಲೆಸ್ಟ್ರಾಲ್ ಇರ್ತಾವೆ. ಸೊ ಆಲ್ರೆಡಿ ಕೊಲೆಸ್ಟ್ರಾಲ್ ಇರೋರಿಗೆ ಟೋಟಲಿ ಅವಾಯ್ಡ್ ಮಾಡಬೇಕು. ಎಲ್ಲ ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಇದ್ದು ಹೆಲ್ದಿ ಎಕ್ಸಸೈಸ್ ಮಾಡ್ತಿರೋರಿಗೆ 1 ವಿತ್ ಯೋಕು ನಡೀತದೆ, ಅದ್ರದ್ದು ಏನು ಪ್ರಾಬ್ಲಮ್ ಇರಂಗಿಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಡೈಟ್ ರಿಲೇಟೆಡ್. ನೆಕ್ಸ್ಟ್ ಎಕ್ಸಸೈಸ್ ಹೇಳ್ತೀನಿ. 2-3 ಥಿಂಗ್ಸ್ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಮ್ಮ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಏನು ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಅರೌಂಡ್ 150 minutes ಆಫ್ ಎಕ್ಸಸೈಸ್ ಪರ್ ವೀಕ್, ಅಥವಾ 75 minutes
ಇವ ಏನು ವಿಗರಸ್ ಎಕ್ಸಸೈಸ್ ಅಂದ್ರೆ ನಾವು ನಡಿಬೇಕಾರ ಫಾಸ್ಟ್ ನಡಿಬೇಕಾರ ಮಾತಾಡ್ಲಿಕ್ಕೆ ಆಗಲ್ಲ. ಹಂಗೆ 75 ಮಿನಿಟ್ಸ್ ಸರಿ ಇರಬೇಕು. ಅಥವಾ ಸ್ವಲ್ಪ ಮಾತಾಡ್ಕೋತ ವಿತ್ ಡಿಫಿಕಲ್ಟಿ ಮಾತಾಡ್ತಿದ್ರೆ ಅದಕ್ಕೆ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಅಂತಾರೆ. ಅಂಥದ್ದು 150 ಮಿನಿಟ್ಸ್ ಪರ್ ವೀಕರೇ ಮಾಡಬೇಕು. ಅಥವಾ ಅಟ್ಲೀಸ್ಟ್ ಒಂದು 7,000 to 10,000 ಸ್ಟೆಪ್ಸ್ ಪರ್ ಡೇ ವಾಕಿಂಗ್ ಮಾಡಬೇಕು. ಅದು ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು. ವೇಟ್ಸ್ ಎತ್ತುದು ಒನ್ಸ್ ಆರ್ ಟ್ವೈಸ್ ಮಾಡಿದ್ರು ನಡೀತೈತಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ವಾಕಿಂಗ್, ಅದು ಯಾವತ್ತೂ ತಪ್ಪಿಸಬಾರ್ದು. ಆಮ್ಯಾಗ ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ನಾನು ಹೇಳಿದ್ನಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದಕ್ಕೆ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಬೇಕು. ಓಕೆ, ಒಂದು ಇಂಪಾರ್ಟೆಂಟ್ ಮೆಡಿಟೇಷನ್ ಇದು ಅದ, ಅದಕ್ಕೆ ಒಂದು ಬಾಕ್ಸ್ ಬ್ರೀದಿಂಗ್ ಅಂತಾರೆ. ಇದು ಭಾಳ ಸೈಂಟಿಫಿಕಲಿ ಪ್ರೂವನ್. ಇದೇನಂದ್ರೆ ನಾವು ಒಂದು ವಾರ್ಮ್ ಲೈಟ್ ಒಳಗೆ ಕಣ್ಣು ಮುಚ್ಚಿ ಡೀಪ್ ಇನ್ಸ್ಪಿರೇಷನ್ ಮಾಡಬೇಕು. ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಡೀಪ್ ಇನ್ಸ್ಪಿರೇಷನ್ ಅಷ್ಟು ಮಾಡಿ ಸ್ಲೋ ಎಕ್ಸ್ಪಿರೇಷನ್ ಮಾಡಿ ಪಾಸ್ ಮಾಡಬೇಕು ಒಂದು 5 ಎಣ್ಸು ಮಟ. ಮತ್ತು ಒಳ್ಳೆ ಡೀಪ್ ಇನ್ಸ್ಪಿರೇಷನ್ ಹಿಂಗೆ ಅಟ್ಲೀಸ್ಟ್ 5 ಟೈಮ್ಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಹಾರ್ಟ್ ರೇಟ್ ಕಂಟ್ರೋಲ್ ಆಗ್ತಾವೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾವೆ, ಲಾಂಗ್ ಟರ್ಮ್ ಕಾರ್ಟಿಸಾಲ್ ಲೆವೆಲ್ಸ್ ಕಡಿಮೆ ಆಗ್ತಾವೆ. ಆಮ್ಯಾಗ ಸ್ಲೋಲಿ ನಮ್ಮ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಎಲ್ಲ ಕಮ್ಮಿ ಆಗ್ತಾವೆ. ಲಾಂಗ್ ಟರ್ಮ್ ಒಳಗೆ ನಮ್ಮ ಹಾರ್ಟ್ ಹೆಲ್ತ್ ಭಾಳ ಚಲೋ ಇರ್ತೈತೆ. ಸೊ ಇದು ಒಂದು ಭಾರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಸ್ಲೀಪ್. ನಿಮ್ಗೆ ಹೇಳಿದಂಗೆ 6 to 8 hours ಆಫ್ ಡೆಫಿನೆಟ್ ಸ್ಲೀಪ್ ಪ್ರತಿಯೊಬ್ಬರು ಮಾಡಬೇಕು. ಅದಕ್ಕೊಂದು ಸ್ಲೀಪ್ ಹೈಜೀನ್ ಅಂತಾರೆ. ಅಂದ್ರೆ ನಾವು ಮಕ್ಕೋಬೇಕಾರ ಅಟ್ಲೀಸ್ಟ್ ನಾವು ಲಾಸ್ಟ್ ಮೀಲ್ ಆಫ್ ದ ಡೇ 7 to 8 o'clock ಮುಗಿಸ್ಬೇಕು. ಅದಾದ್ಮ್ಯಾಗ ನಾವು ತಿಂದ್ವಿ ಅಂತಂದ್ರೆ ಅದು ಡೈಜೆಷನ್ ಒಳಗನ ನಮ್ದು ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆಗಿ ನಿದ್ದಿನ ಮಾಡ್ಲಿಕ್ಕೆ ಒಳಗಲ್ಲ, ಕರೆಕ್ಟಾಗಿ ಡೈಜೆಷನ್ ಆಗಂಗಿಲ್ಲ. ಸೊ ಅಟ್ಲೀಸ್ಟ್ 2 to 3 hours ಗ್ಯಾಪ್ ಇರಬೇಕು. ನೀವು ಊಟ ಲಾಸ್ಟ್ ಮೀಲ್ 8 o'clock ಮಾಡಿ ಒಂದು ಲೈಟಾಗಿ ವಾಕ್, ಒಂದು 15 to 20 minutes ವಾಕ್ ಮಾಡಿ, ಒಂದು 5 to 10 minutes ಮೆಡಿಟೇಷನ್ ಮಾಡಿ, ಟೋಟಲ್ 1 hourಕ್ಕಿಂತ ಮುಂಚೆ ಟಿವಿ ನೋಡಬಾರ್ದು, ಸ್ಕ್ರೀನ್ ಲೈಟ್ ಬೀಳಬಾರ್ದು, ಮೊಬೈಲ್ ನೋಡ್ಕೋತ ಕೂಡಬಾರ್ದು. ಎಲ್ಲರೂ ಮಕ್ಕೋಬೇಕಾರೆ ತಾಸುಗಟ್ಟಲೆ ಮೊಬೈಲ್ ಇಟ್ಕೊಂಡು ಕೂಡ್ತಾರೆ. ಮೊಬೈಲ್ ಲೈಟ್ ಕಣ್ಣಿಗೆ ಬಿದ್ದ ಕೂಡ ಮೆಲಟೋನಿನ್ ಅಂತ ಹಾರ್ಮೋನ್ ಇರ್ತದೆ, ಅದು ನಮಗೆ ಸ್ಲೀಪ್ ಇಂಡ್ಯೂಸ್ ಮಾಡೋದು ಕಮ್ಮಿ ಆಗ್ಬಿಡ್ತದೆ. ಸೊ ಅವಾಗ ಏನಾಗ್ತೈತಿ, ಇನ್ನೊಂದಿಷ್ಟು ಆಕ್ಟಿವೇಟ್ ಆಗಿ ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆಗಿ ನಿಮ್ಗೆ ನಿದ್ದಿನೂ ಹತ್ತಂಗಿಲ್ಲ, ಕ್ವಾಲಿಟಿ ಆಫ್ ಸ್ಲೀಪ್ ಇರಂಗಿಲ್ಲ. ಸೊ ಈ ಸ್ಲೀಪ್ ಹೈಜೀನ್ ಎಲ್ಲರೂ ಮೇಂಟೈನ್ ಮಾಡಬೇಕು, ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇವೆಲ್ಲ ನಾ ಏನು ಹೇಳ್ತೇನಲ್ಲ, ಡಯಟ್, ಎಕ್ಸಸೈಸ್, ಸ್ಲೀಪ್, ಇವೆಲ್ಲ ಸ್ಮಾಲ್ ಥಿಂಗ್ಸ್. ಬಟ್ ಇವನ್ನ ಮೊದಲಿಗಿಂತ ನಾವು ಕರೆಕ್ಟಾಗಿ ಇನ್ಕಲ್ಕೇಟ್ ಮಾಡಿ ಆಮೇಲೆ ಕರೆಕ್ಟ್ ಟೈಮ್ ಟು ಟೈಮ್ ಇವನ್ನೆಲ್ಲ ಟೆಸ್ಟ್ ಮಾಡ್ಕೋತ ಬಂದ್ವಿ ಅಂತಂದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಕರೆಕ್ಟ್ ಇರ್ತಾವೆ, ಎಲ್ಲರೂ ಹೆಲ್ದಿ ಇರ್ಬೋದು ಸ್ಮಾಲ್ ಏಜ್ಲಿಂದ. ಈಗ ಒಮ್ಮೊಮ್ಮೆ ಈಗ ಅಡ್ಡಾಡ್ತಿದ್ರು, ಒಮ್ಮೆ ಮಕ್ಳಿಗೆ ಹೋದ್ರು ಅಂತ ಹೇಳ್ತಾರೆ. ಈಗ ನಮ್ಗೆ ಸಡನ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಥವಾ ಇಂಥ ಹಾರ್ಟ್ ಅಟ್ಯಾಕ್ ಆಗ್ತದೆ, ಯಾವ ಮಷಿನ್ ನಮ್ಗೆ ಎಮರ್ಜೆನ್ಸಿ ಟೆಸ್ಟ್ ಮಾಡ್ಲಿಕ್ಕೆ ಯಾವ ಮಷಿನ್? ಸೊ ಇವತ್ತಿನ ದಿವಸ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಎಲ್ಲರಿಗೂ ಗೊತ್ತಿರ್ಬೇಕಿದು. ಇವೆಲ್ಲ ನಾವೆಲ್ಲ ಚೆಕಪ್ ಮಾಡೋದು ಹೇಳಿದ್ವಿ, 6 monthsಗೊಮ್ಮೆ ಕೊಲೆಸ್ಟ್ರಾಲ್ ಅವೆಲ್ಲ ಚೆಕ್ ಮಾಡಬೇಕು, ವರ್ಷಕ್ಕೊಮ್ಮೆ TMT ಚೆಕ್ ಮಾಡಬೇಕು, HbA1c less than 7 ಇರಬೇಕು ಅಂತೇಳಿ. ಬಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಇವತ್ತಿನ ದಿವಸ ಪ್ರತಿಯೊಬ್ಬರು 30 years ಮೇಲಿನವರು ಮಾಡಲೇಬೇಕು ಇದನ್ನ. ಇದಕ್ಕೆ CT ಕೊರೋನರಿ ಆಂಜಿಯೋಗ್ರಾಮ್ ಅಂತಾರೆ. ಇದು ಪ್ರತಿಯೊಬ್ಬರು, ನಿಮ್ಗೆ ಏನು ರಿಸ್ಕ್ ಇಲ್ಲ ಅಂತಂದ್ರೂ ಒಂದು ಸರ್ತಿಯಾರೆ ಅಟ್ಲೀಸ್ಟ್ 5 yearsಗೆ ಒಮ್ಮೆ ಮಾಡಬೇಕು. ಯಾವ್ದಾರ ಒಂದು ರಿಸ್ಕ್ ಫ್ಯಾಕ್ಟರ್ ಇತ್ತಂದ್ರೆ, ಸಪೋಸ್ ಕೊಲೆಸ್ಟ್ರಾಲ್ ಇತ್ತು, ನೀವು ಸ್ಮೋಕಿಂಗ್ ಇದ್ರಿ, ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದ್ರೆ ಇವ್ರಂತೂ 100% ಮಾಡಬೇಕು ಇದನ್ನ ಟೆಸ್ಟ್. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಒಂದು ನಮಗೆ ಬ್ಲಾಕ್ ಅವನೋ ಇಲ್ಲೋ ಗೊತ್ತಾಗ್ತಾವ ಫಸ್ಟ್ ಥಿಂಗ್. ಇದ್ರಗಿಂತಾನು ಇಂಪಾರ್ಟೆಂಟ್ ಏನಂದ್ರೆ ಇದ್ರೊಳಗೆ ಒಂದು ಕ್ಯಾಲ್ಸಿಯಂ ಸ್ಕೋರ್ ಅಂತ ಇರ್ತದೆ. ಈ ಕ್ಯಾಲ್ಸಿಯಂ ಸ್ಕೋರ್ ನಮ್ಗೆ ಹೈ ಹೆಂಗೆ 0 to ಅದು 1000 ಮಟ ಇರ್ತದೆ. ಹೆಂಗೆ ಕ್ಯಾಲ್ಸಿಯಂ ಸ್ಕೋರ್ ಜಾಸ್ತಿ ಹೋಗ್ತಾವ ನಿಮ್ಗೆ ಮುಂದೆ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತಾವ, ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅನ್ನೋದು ನಮಗೆ ಮುಂಚೆನೇ ಗೊತ್ತಾಗ್ತಾವ. ಈಗ ಎಷ್ಟೋ ನೀವು VIP ಎಷ್ಟೋ ಫಿಲ್ಮ್ ಸ್ಟಾರ್ಸು ನೀವು ಏನು ಕೇಳಿರ್ತೀರಿ ಸಡನ್ ಡೆತ್ ಆಗಿದ್ದು, ಇವ್ರು ಏನಾರ ಈ ಟೆಸ್ಟ್ ಮಾಡಿದ್ರೆ ಮುಂಚೆನೇ ಪ್ರಿಡಿಕ್ಟ್ ಮಾಡ್ಬೋದಿತ್ತು, ಇವ್ರಿಗೆ ಮುಂಚೆನೇ ಗೊತ್ತಾಗ್ಬಿಡ್ತಾವ. ಎಷ್ಟೋ ಜನರು ನಾವು ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ಅಟ್ಯಾಕ್ ಇರ್ತಾವಲ್ಲ, ಅವ್ರ ಬ್ರದರ್ಸ್ 2-3 ಮಂದಿ ಹಾರ್ಟ್ ಅಟ್ಯಾಕ್ ಆದವ್ರಿಗೆ, ನಾವು ಉಳ್ಕಿದವ್ರು ನಾರ್ಮಲ್ ಇದ್ದವ್ರಿಗೆ ಇದನ್ನ ಟೆಸ್ಟ್ ಮಾಡೀನಿ, ಅವ್ರಿಗೆ ಪಾಸಿಟಿವ್ ಬಂದು ಬ್ಲಾಕ್ನು ಅವ್ರಿಗೆ ಆಲ್ರೆಡಿ ಪ್ರಿವೆನ್ಷನ್ನಿಗೆ ಇಂಥವ್ರಿಗೆ ಆಲ್ರೆಡಿ ನಾನು ಕೊಲೆಸ್ಟ್ರಾಲ್ ಗುಳಿಗೆ ಮೇಲೆ ಎಲ್ಲರಿಗೂ ಹಾಕೀನಿ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಇವತ್ತು. ಪ್ರತಿಯೊಬ್ಬರು ಅಬೌವ್ 30 years ಒಂದು ಸರ್ತೆ ಮಾಡಿ ಬ್ಲಾಕ್ ಅವನೋ ಇಲ್ಲೋ, ನಿಮ್ಮ ಕ್ಯಾಲ್ಸಿಯಂ ಸ್ಕೋರ್ ಏನದ, ಅದು ಭಾಳ ಹೈ ಕ್ಯಾಲ್ಸಿಯಂ ಸ್ಕೋರ್ ಇತ್ತು ಅಂತಂದ್ರೆ ಪ್ರಿವೆನ್ಷನ್ನಿಗೆ ಮತ್ತು ನಾವು ಸ್ಟ್ಯಾಟಿನ್ ಹಾಕ್ತೀವಿ. ಈಗೇನು ನಾವು ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾಕ್ತೀವಲ್ಲ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡು ಗುಳಿಗೆ ಮೊದಲಿಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಅಂದ್ರೆ ಇವ್ರಿಗೆ ಮುಂದೆ ನಾವು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನೋ ಕ್ವಶನ್ ಎಲ್ಲರೂ ಕೇಳ್ತಾರೆ ಅಂದ್ರೆ, ಆಲ್ರೆಡಿ ನಾವು ಬ್ಲಾಕ್ ಇದ್ದಾಗ ಮುಂಚೆಯಿಂದನೇ ನಾವು ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಸ್ಪಿರಿನ್ ತಗೋಬೋದನ್ರಿ ಅಂತ ಕೇಳ್ತಾರೆ. ಸೊ ಇದು ಗುಳಿಗೆ ಎಲ್ಲರೂ ತಗೋಬಾರ್ದು, ಯಾಕಂದ್ರೆ ಆ ಗುಳಿಗಿಲಿಂದ ನಾವು ಬ್ಲೀಡಿಂಗ್ ಆಗೋ ಚಾನ್ಸ್ ಇರ್ತಾವೆ. ಸೊ ಈ ಪ್ರೈಮರಿ ಪ್ರಿವೆನ್ಷನ್ಗೆ ಆಸ್ಪಿರಿನ್ ಇಂಡಿಕೇಟೆಡ್ ಇಲ್ಲ. ಯಾರು ಹೈ ರಿಸ್ಕ್ ಇರ್ತಾರ, ಕೊಲೆಸ್ಟ್ರಾಲ್ ಶುಗರ್ ಎಲ್ಲರಿಗೂ ಇರ್ತಾವೆ, ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತಾವೆ, ಅವ್ರಿಗೆ ಅಷ್ಟೇ ನಾವು ಇಂಡಿಕೇಟ್ ಮಾಡ್ತೀವಿ. ಇಲ್ಲಂದ್ರೆ ಕ್ಯಾಲ್ಸಿಯಂ ಸ್ಕೋರ್ ಯಾರಿಗೆ ಹೈ ಇರ್ತಾವೆ ಅವ್ರಿಗೆ ಮುಂಚೆಯಿಂದನೇ ನಾವು ಕೊಲೆಸ್ಟ್ರಾಲ್ ಕಮ್ಮಿ ಮಾಡು ಸ್ಟ್ಯಾಟಿನ್ ಗುಳಿಗೆ ಹಾಕಿಬಿಟ್ರೆ ಇವ್ರನ್ನ ಪ್ರಿವೆಂಟ್ ಮಾಡ್ಬೋದು. ಇವತ್ತಿನ ದಿವಸ CT ಕೊರೋನರಿ ಆಂಜಿಯೋಗ್ರಾಮ್ ಇವೆಲ್ಲ ಕೊಲೆಸ್ಟ್ರಾಲ್ ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, TMT ಮಾಡೋದ್ರ ಜೊತೆ ಇದು ಒಂದು ಎಲ್ಲರೂ ಕಡ್ಡಾಯವಾಗಿ ಮಾಡಿಸಬೇಕು. ಓಕೆ, ನೋಡಿ ವೀಕ್ಷಕರೇ, ಇವತ್ತು ನಮ್ಮ ಡಾಕ್ಟರ್ ಸಂಜೀವ್ ಚಿಂತಾಮಣಿ ಅವರು ನಮಗೆ ಡಯಟ್ ಬಗ್ಗೆ
ಮತ್ತೆ ಜೀವನ ಶೈಲಿ ಹೇಗಿರ್ಬೇಕು ನಮ್ದು, ಮತ್ತು ಒತ್ತಡಗಳನ್ನು ಹೇಗೆ ನಿಭಾಯಿಸಬೇಕು, ಮತ್ತು ಹಾರ್ಟ್ ಅಟ್ಯಾಕ್ಸ್ ಬಗ್ಗೆ ಯಾವ್ಯಾವ ಟೆಸ್ಟ್ಗಳನ್ನು ಮಾಡಬೇಕಂತ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಡಾಕ್ಟರ್ ಜಿ, ನಮ್ಮ ವೀಕ್ಷಕರಿಗೆ ತಮ್ಮ ಕೊನೆಯ ಮಾತು ಅಥವಾ ಕೊನೆಯ ಒಂದು ಉಪದೇಶ ಏನಿರ್ಬೋದು? ಸೊ ಲಾಸ್ಟಿಗೆ ಎಲ್ಲ ಸಮಪ್ ಮಾಡ್ಲಿಕ್ಕೆ ಒಂದ್ ಥಿಂಗ್ ಏನ್ ಹೇಳ್ತೀನಿ ಅಂದ್ರೆ, ನೀವು ಜಸ್ಟ್ ಎಕ್ಸಸೈಸ್ ಮಾಡಿ ನೀವು ಫಿಟ್ ಕಂಡು ಬಿಟ್ರೆ ನೀವು ಹೆಲ್ದಿ ಅಂತ ತಿಳ್ಕೊಬೇಡ್ರಿ. ಎಲ್ಲರೂ ಮಾಡೋ ಮಿಸ್ಟೇಕ್ ಇದನ್ನ. ಪ್ರತಿಯೊಬ್ರು ನೀವು ಎಷ್ಟ ಫಿಟ್ ಕಾಣ್ಲಿ, ಒನ್ಸ್ 30 ಇಯರ್ಸ್ ಕ್ರಾಸ್ ಆತು ಅಂತಂದ್ರೆ ನೀವು ಅನ್ಲೆಸ್ ನಿಮ್ದೆಲ್ಲ ಕೊಲೆಸ್ಟ್ರಾಲ್ ಚೆಕ್ ಮಾಡಿ, ಶುಗರ್ ಚೆಕ್ ಮಾಡಿ, ಅವೆಲ್ಲ ನಾರ್ಮಲ್ ಅಂತೇಳಿ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಫಿಟ್ ಅಂತ ತಿಳ್ಕೊಳಬೇಡ್ರಿ. ಗ್ರೇಟೆಸ್ಟ್ ಮಿಸ್ಟೇಕ್ ಅದು ನೀವು ಮಾಡಿದ್ರೆ. ಇಲ್ಲ ಡೆಫಿನೆಟ್ಲಿ ಏನಾರ ಪ್ರಾಬ್ಲಮ್ ಆಗಿ ಎಂಡ್ ಅಪ್ ಆಗ್ತೀರಿ. ಸೊ ಇವನ್ನೆಲ್ಲ ಚೆಕಪ್ ಮಾಡ್ರಿ, ನೀವು ಹೆಲ್ದಿ ಲೈಫ್ ಸ್ಟೈಲ್ ಇಡ್ರಿ, 6 to 8 hours ಕರೆಕ್ಟಾಗಿ ನಿದ್ದೆ ಮಾಡ್ರಿ, ಖುಷಿಯಾಗಿರ್ರಿ, ಕರೆಕ್ಟಾಗಿ ಡೈಟ್ ಮಾಡ್ರಿ, ಡೈಲಿ ಎಕ್ಸಸೈಸ್ ಮಾಡ್ರಿ, ಪ್ರತಿ ವರ್ಷ TMT ಮಾಡ್ರಿ, ಒಂದ್ಸರ್ತಿ CT ಕೊರೋನರಿ ಆಂಜಿಯೋಗ್ರಾಮ್ ಮಾಡ್ರಿ. ಇಷ್ಟು ಸ್ಮಾಲ್ ಥಿಂಗ್ಸ್ ನೀವು ಫಾಲೋ ಮಾಡಿದ್ರೆ ಎಂಥ ಮೇಜರ್ ಇವೆಂಟ್ ನೀವು ಪ್ರಿವೆಂಟ್ ಮಾಡ್ಬೋದು. ಇದಿಷ್ಟು ಮಾಡಿದ್ರೆ ಸಾಕು, ಎಷ್ಟೋ ಜನ ಹೆಲ್ದಿಯಾಗಿರ್ತಾರೆ ಇವತ್ತು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಡಾಕ್ಟರ್ ಸಂಜು ಚಿಂತಾಮಣಿಯಿಂದ ಬಹಳ ಚೆನ್ನಾಗಿ ವಿವರಿಸಿದ್ರು. ಸೊ ಎಲ್ಲರೂ ಆರೋಗ್ಯವಾಗಿ ಅಂತ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ನಮಸ್ಕಾರ.